व्याख्यामुद्रां करसरसिजै पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशुभिप्लावयन्माम् आविर्भूयादनगमहिमा मानसे वागधीशः ययैवेदं सच्चिन्निरुपमनिजानन्दनिरतं परब्रह्माप्यादो गुणसमतनोराप्यसृजति अवत्यत्तिप्रेष्ठान् पदमपि नयत्यस्तविपदः परब्रह्माणि सा ननु विजयते मध्रुधि सदा स्वान्तस्थानन्तशय्याय पूर्णज्ञानरसार्णसे उत्तुंगवाक्तरंगाय मध्वदुग्धाब्धये नमः। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपो विष्णुतीर्थकल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं ಶ್ರೀಗುರುಭ್ಯೋ ನಮಃ ಹರಿ ಓಂ. ವಿಷ್ಣು ಸಹಸ್ರನಾಮದ ಒಟ್ಟು 1000 ನಾಮಗಳಲ್ಲಿ ಭೂತಭೃತ್ ಎನ್ನುವಂತಹ 6ನೇ ನಾಮದ ತನಕ ನಾವು ನಿನ್ನೆ ಚಿಂತನೆ ಮಾಡಿದ್ವಿ. ಇಂದಿನಿಂದ 7ನೇ ನಾಮ ಭಾವಃ ಎಂಬುದಾಗಿ. ಸಾಮಾನ್ಯವಾಗಿ ಭಾವಃ ಎನ್ನುವಂಥ ಶಬ್ದವನ್ನು ನಾವು ಕನ್ನಡದಲ್ಲಿ ಅಭಿಪ್ರಾಯ, ಒಪಿನಿಯನ್ ಅನ್ನುವಂಥ ಅರ್ಥದಲ್ಲಿ ಪ್ರಯೋಗ ಮಾಡ್ತೇವೆ. ಆದರೆ ಪರಮಾತ್ಮನಿಗೆ ಯಾಕೆ ಭಾವಃ ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ, ವಿಶೇಷವಾಗಿ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು 11ನೇ ಸ್ಕಂದದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಒಂದು ವಿಚಾರವನ್ನು ತಿಳಿಸ್ತಾರೆ. ಪರಮಾತ್ಮನಿಗೆ ಭಾವ ಎಂಬುದಾಗಿ ಹೆಸರು ಅಂತ. ಯಾಕೆ ಭಾವ ಅಂತ ಹೆಸರು ಅಂತ ಹೇಳಿದ್ರೆ, ಸೃಷ್ಟಿ ಸ್ಥಿತಿಶ್ಚ ಸಂಹಾರ ಭಾವನಂ ಸಮುದಾಕೃತಂ ತದ್ಯಃ ಕರೋತಿ ಪುರುಷಃ ಸ್ವಭಾವ ಇತಿ ಕೀರ್ತ್ಯತೆ ಅಂತ. ಅಂದರೆ ಸೃಷ್ಟಿ, ಸ್ಥಿತಿ, ಸಂಹಾರ ಈ 3ಕ್ಕೆ ಭಾವನಾ ಎಂಬುದಾಗಿ ಹೆಸರು ಅಂತೆ. ಆ ಭಾವನವನ್ನು ಯಾರು ಮಾಡ್ತಾರೋ ಅವನು ಭಾವಃ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಹಾಗಾಗಿ ಪರಮಾತ್ಮನಿಗೆ ಭಾವ ಎಂಬುದಾಗಿ ಹೆಸರು. ಯಾಕೆ ಅಂತ ಹೇಳಿದ್ರೆ, ಇಡೀ ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ, ಸಂಹಾರವನ್ನು ಮಾಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಭಾವಃ ಎಂಬುದಾಗಿ ಹೆಸರು. ಅಲ್ಲ, ನಾವು ಮೇಲ್ನೋಟಕ್ಕೆ ನೋಡುವಂತೆ ಸೃಷ್ಟಿಯನ್ನು ಮಾಡುವಂಥ ಚತುರ್ಮುಖ ಬ್ರಹ್ಮದೇವರು, ಸ್ಥಿತಿಯನ್ನು ಮಾಡುವಂಥವನು ಪರಮಾತ್ಮ, ಸಂಹಾರವನ್ನು ಮಾಡುವಂಥವನು ರುದ್ರದೇವರು ಅಂತ ಕೇಳ್ತೇವೆ. ಇಲ್ಲಿ ನೋಡಿದರೆ 3ನ್ನೂ ಮಾಡುವಂಥವನು ಪರಮಾತ್ಮನೇ ಅಂತ ಹೇಳ್ತಾ ಇದ್ದಾರಲ್ವ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ. ಇನ್ನೊಂದು ಪುರಾಣ ಹೇಳುತ್ತೆ, ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪಿ ಶಿವೇ ಸ್ಥಿತಃ ಎಂಬುದಾಗಿ. ಚತುರ್ಮುಖ ಬ್ರಹ್ಮದೇವರಲ್ಲಿ ಬ್ರಹ್ಮ ಎಂಬಂಥ ರೂಪದಿಂದ ಇದ್ದುಕೊಂಡು ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂಥವನು ಪರಮಾತ್ಮನೇ ಆಗಿದ್ದಾನೆ. ಅದೇ ರೀತಿಯಾಗಿ ಶಿವರೂಪಿ ಶಿವೇ ಸ್ಥಿತಃ ಎಂಬುದಾಗಿ ರುದ್ರದೇವರಲ್ಲಿ ರುದ್ರ ಎನ್ನುವಂಥ ರೂಪದಿಂದ ಇದ್ದುಕೊಂಡು ಸಂಹಾರವನ್ನು ಮಾಡುವಂಥವನು ಕೂಡ ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಸೃಷ್ಟಿ, ಸ್ಥಿತಿ, ಸಂಹಾರ 3ನ್ನೂ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಅವನು ಭಾವಃ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ. ಇದು ಒಂದು ರೀತಿಯಾದಂತಹ ಅರ್ಥ, ಪ್ರಧಾನವಾದಂತಹ ಅರ್ಥ. ಇನ್ನೊಂದು ಅರ್ಥ ಭವತಿ ಇತಿ ಭಾವಃ ಅಂತ. ಭವತಿ ಅಂತ ಇರುವುದು ಎಂಬುದಾಗಿ. ನಾವು ಇರ್ತೇವೆ, ಪರಮಾತ್ಮನು ಇರ್ತಾನೆ. ಅದೇ ಪರಮಾತ್ಮನಿಗೆ ಯಾಕೆ ಮಾತ್ರ ಭಾವ ಅಂತ ಹೆಸರು ಅಂತ ಹೇಳಿ, ವಿಶೇಷವಾಗಿ ಪರಮಾತ್ಮ ಯಾವಾಗಲೂ ಇರ್ತಾನೆ ಮತ್ತು ಯಾವಾಗಲೂ ಒಂದೇ ರೀತಿಯಾಗಿ ಇರ್ತಾನೆ ಅಂತ. ನಮಗೆಲ್ಲ ವಿಕಾರ ಆಗುತ್ತೆ, ಹುಟ್ಟು, ಸಾವು, ಚಿಕ್ಕ ವಯಸ್ಸು ಅಂತಿರುತ್ತೆ, ಕೂದಲು ಬೆಳ್ಳಗಾಗುತ್ತೆ, ಕಪ್ಪಗಾಗುತ್ತೆ, ವಯಸ್ಸಾಗ್ತಾ ಹೋಗುತ್ತೆ, ಅನೇಕ ರೋಗಗಳು ಬರ್ತಾ ಹೋಗ್ತವೆ, ಹೀಗೆ ಅನೇಕ ವಿಕಾರಗಳಾಗ್ತಾ ಹೋಗ್ತವೆ. ಇವಾಗ ಈ ದೇಹ ಇದೆ, ಇದಕ್ಕಿಂತ ಹಿಂದಿನ ಜನ್ಮದಲ್ಲಿ ಬೇರೆ ದೇಹ ಇತ್ತು, ಮುಂದಿನ ಜನ್ಮದಲ್ಲಿ ಇನ್ನೊಂದು ದೇಹ ಬರುತ್ತೆ. ಹೀಗೆ ನಾವು ಯಾವಾಗಲೂ ಇರ್ತೇವೆ, ಆದರೆ ಒಂದೇ ರೀತಿ ಇರೋದಿಲ್ಲ. ಆದರೆ ಪರಮಾತ್ಮ ಹಾಗಲ್ಲ, ಯಾವಾಗಲೂ ಇರ್ತಾನೆ, ಯಾವಾಗಲೂ ಒಂದೇ ರೀತಿಯಾಗಿ ಇರ್ತಾನೆ. ಅವನಲ್ಲಿ ಜ್ಞಾನ ಕಡಿಮೆ ಆಯಿತು, ಜ್ಞಾನ ಜಾಸ್ತಿ ಆಯಿತು, ಪರಾಕ್ರಮ ಜಾಸ್ತಿ ಆಯಿತು, ಪರಾಕ್ರಮ ಕಡಿಮೆ ಆಯಿತು, ದುಃಖ ಆಯಿತು, ಸುಖ ಆಯಿತು ಅಂತ ಯಾವುದೇ ರೀತಿಯಾದ ವಿಕಾರಗಳು ಎನ್ನುವುದು ಪರಮಾತ್ಮನಿಗೆ ಇಲ್ಲ. ಸದಾಕಾಲ ಸುಖ ಸ್ವರೂಪಿಯಾಗಿ, ಜ್ಞಾನಸ್ವರೂಪಿಯಾಗಿರುವಂಥವನು ಪರಮಾತ್ಮ. ಹಾಗಾಗಿ ಭಾವ ಅಂತೇಳಿ ಇರುವಂಥವನು,
ಯಾವಾಗಲೂ ಒಂದೇ ರೀತಿ ಪರಮಾತ್ಮ ಇರ್ತಾನೆ, ಹಾಗಾಗಿ ಅವನಿಗೆ ಭಾವಃ ಎಂಬುದಾಗಿ ಹೆಸರು ಅಂತ. ಅದೇ ರೀತಿಯಾಗಿ ಭಾ ಅಂತ ಹೇಳಿದ್ರೆ ಬೆಳಕು ಅಂತ ಸಂಸ್ಕೃತದಲ್ಲಿ ಅರ್ಥ ಇದೆ. ಭಾ ದೀಪ್ತವು ಅಂತ ಧಾತು. ಭಾ ಅಂತ ಹೇಳಿದ್ರೆ ಬೆಳಕು, ಅದನ್ನ ವಹ ಅಂದ್ರೆ ಕೊಡುವಂಥವನು ಅಂತ. ನಾವು ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಕೇಳ್ತೇವೆ, ಯದಾದಿತ್ಯ ಗತಂ ತೇಜೋ ಜಗದ್ಭಾಸೇತೆ ಕಿಲಂ ಚಂದ್ರಮಸಿ ಹೆಚ್ಚಾಗನೋ ತತ್ತೇಜೋ ವಿದ್ಧಿಮಾಮಕಂ ಅಂತ. ಅಲ್ಲಿ ಪರಮಾತ್ಮ ಹೇಳ್ತಾನೆ, ಸೂರ್ಯನಲ್ಲಿ ಇದ್ದುಕೊಂಡು ಇಡೀ ಜಗತ್ತನ್ನು ಬೆಳಗಿಸುವಂಥವನು ನಾನೇ ಆಗಿದ್ದೇನೆ, ಅಗ್ನಿಯಲ್ಲಿ ಇದ್ದುಕೊಂಡು ಉರಿಯುವಂತಹವನು ನಾನೇ ಆಗಿದ್ದೇನೆ, ಚಂದ್ರನಲ್ಲಿ ಇದ್ದುಕೊಂಡು ಬೆಳದಿಂಗಳನ್ನು ಕೊಡುವಂಥವನು ಕೂಡ ನಾನೇ ಆಗಿದ್ದೇನೆ ಅಂತ. ಜಗತ್ತಿಗೆ ಒಟ್ಟು ಏನೇನು ಬೆಳಕು ಅಂತ ಬರುತ್ತೋ ಅದೆಲ್ಲದರ ಮೂಲ ಯಾರು? ನಾನು ಅಂತ ಹೇಳಿದ್ದಾನೆ ಪರಮಾತ್ಮ. ಹಾಗಾಗಿ ಭಾವಃ ಅಂತ ಹೇಳಿದ್ರೆ ಇಡೀ ಜಗತ್ತಿಗೆ ಕಿರಣವನ್ನು ಬೆಳಕನ್ನು ಕೊಡುವಂಥವನು ಪರಮಾತ್ಮ. ಹಾಗಾಗಿ ಭಾವಃ ಎಂಬುದಾಗಿ ಹೆಸರು. ಯಾಕೆಂತ ಹೇಳಿದ್ರೆ ಬೆಳಕನ್ನೋದು ಎಲ್ಲದಕ್ಕೂ ಪ್ರಧಾನ. ಒಂದು ಬೆಳಕು ಅನ್ನೋದಿಲ್ಲ ಅಂತ ಹೇಳ್ಬಿಟ್ರೆ ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದೆ ಇರುವಂತಹ ಪದಾರ್ಥ ಕಣ್ಣಿಗೆ ಕಾಣಿಸಬೇಕು ಅಂತ ಹೇಳಿದ್ರೆ ಬೆಳಕು ಬೇಕೇ ಬೇಕು. ಅದು ಚಂದ್ರನ ಬೆಳಕೇ ಆಗಿರಲಿ, ಈ ದೀಪದ ಬೆಳಕೇ ಆಗಿರಲಿ, ಅಥವಾ ಸೂರ್ಯನ ಬೆಳಕೇ ಆಗಿರಲಿ, ಬೆಳಕೆಂಬುದು ಅದು ಅತ್ಯಂತ ಪ್ರಧಾನವಾದದ್ದು. ಇದು ಒಂದು ಅಂಶ. ಈ ಬೆಳಕು ಅಂತ ಹೇಳಿದ್ರೆ ಹೊರಗಿನ ಲೌಕಿಕವಾದಂತಹ ಬೆಳಕು. ನಿಜವಾದಂತಹ ಬೆಳಕು ಯಾವುದು ಅಂತ ಹೇಳಿದ್ರೆ ಜೀವನ ಒಳಗಡೆ ಇರುವಂತಹ ಯಾವ ಜ್ಞಾನ ಎಂಬಂತಹ ಬೆಳಕು, ಆ ಜ್ಞಾನವನ್ನು ಕೊಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಭಾವಃ, ಜ್ಞಾನವನ್ನು ಪ್ರಕಾಶವನ್ನು ಕೊಡುವಂಥವನು ಎಂಬುದಾಗಿ ಅರ್ಥ. ಇದಾದ ಮೇಲೆ ಭಾವ ಶಬ್ದಕ್ಕೆ ಇನ್ನೊಂದು ರೀತಿಯಾದ ಅರ್ಥ ಇದೆ. ಉಂಟು ಮಾಡೋದು, ಕ್ರಿಯೇಟ್ ಮಾಡೋದು, ಸೃಷ್ಟಿ ಮಾಡೋದು ಅಂತ ಅರ್ಥ. ಹಾಗಾಗಿ ಭಾವಯತಿ ಇತಿ ಭಾವಃ, ಇಡೀ ಜಗತ್ತನ್ನು ಪರಮಾತ್ಮ ಏನು ಮಾಡ್ತಾನೆ? ಕ್ರಿಯೇಟ್ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಪರಮಾತ್ಮ ಭಾವಃ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ. ಅದಾದ ಮೇಲೆ ಹಿಂದೆ ನಾವು ನೋಡಿದಂತೆ ಭಾ ಎನ್ನುವಂಥ ಶಬ್ದಕ್ಕೆ ಬೆಳಕು ಅಂತ ಅರ್ಥ. ಹಾಗಾಗಿ ಅನೇಕ ಜನರ ಮುಖದಲ್ಲಿ ಒಳ್ಳೆ ವರ್ಚಸ್ಸಿರುತ್ತೆ, ಕಾಂತಿ ಇರುತ್ತೆ. ನಾವು ಹೇಳ್ತೇವೆ ಒಳ್ಳೆ ಕಳೆ ಇದೆ ಅಂತ ಹೇಳ್ತೇವೆ. ಆ ಕಾಂತಿಯನ್ನು ಕೊಟ್ಟಿದ್ಯಾರು? ಮತ್ತೆ ಈ ಪರಮಾತ್ಮನೇ ಕೊಟ್ಟಿದ್ದು. ಹಾಗಾಗಿ ಮುಖದಲ್ಲಿರುವಂತಹ ತೇಜಸ್ಸನ್ನು, ವರ್ಚಸ್ಸನ್ನು ಕೊಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ವಿಶೇಷವಾಗಿ ಭಾವಃ ಎಂಬುದಾಗಿ ಕರೆಸ್ಕೊಳ್ತಾರೆ. ಹೀಗೆ ಪರಮಾತ್ಮ ಅನೇಕ ರೀತಿಯಲ್ಲಿ ಭಾವ. ಇನ್ನೊಂದು ಅರ್ಥ ಇದೆ ಭಾವ ಶಬ್ದಕ್ಕೆ ಅಂತ ಹೇಳಿದ್ರೆ ಸಂತತ ವಚನೆ ಅಂತ. ಅಂದ್ರೆ ನಿರಂತರವಾಗಿ ಹೇಳ್ತಾ ಇರೋದಕ್ಕೆ ಭಾವಃ ಅಂತ ಕರೀತಾರೆ ಅಂತೆ. ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ? ವಿಶೇಷವಾಗಿ ಹಯಗ್ರೀವ ಎನ್ನುವಂತಹ ರೂಪದಿಂದಾಗಿ, ಹಯಗ್ರೀವ ರೂಪ ವೇದಗಳನ್ನು ರಕ್ಷಣೆ ಮಾಡಿದಂತಹ ರೂಪ. ಆ ವೇದವ್ಯಾಸ ಹಯಗ್ರೀವ ರೂಪವೇನೆ ವಿಶೇಷವಾಗಿ ವೇದದ ಪಠನೆಯನ್ನು ಮಾಡ್ತಾ ಇರುತ್ತೆ. ಹಾಗಾಗಿ ಸಂತತ ವಚನೆ, ನಿರಂತರವಾಗಿ ವೇದಗಳನ್ನು ಪಾರಾಯಣ ಮಾಡ್ತಾ ಇರುತ್ತೆ. ಹಾಗಾಗಿ ಪರಮಾತ್ಮನಿಗೆ ಭಾವಃ ಎಂಬುದಾಗಿ ಹೆಸರು ಅಂತ. ಇನ್ನೊಂದು ಅರ್ಥ ನಾನಾಭಾವೇ ಅಂತ ಧಾತು. ಒಟ್ಟು ಇಲ್ಲಿ 2 ಪದಗಳಿದೆ. ಪ್ಲಸ್ ಅವಹ ಎರಡೂ ಸೇರಿ ಭಾವಃ ಅಂತ ಆಗಿದೆ. ಹಾಗಾಗಿ ಭಾ ಅಂತ ಹೇಳಿದ್ರೆ ಹಿಂದೆ ಹೇಳಿದಂತೆ ಕ್ರಿಯೇಟ್ ಮಾಡೋದು ಅಂತ. ಪರಮಾತ್ಮ ಇಡೀ ಜಗತ್ತನ್ನು ಕ್ರಿಯೇಟ್ ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮಾಡಿ ಅಷ್ಟೇ ಬಿಟ್ಬಿಟ್ನಾ? ಇಲ್ಲ. ತತ್ ಸೃಷ್ಟ ತದೇವಾನು ಪ್ರಾವಿಶತ್ ಅಂತ ಅದರ ಒಳಗಡೆ ಪ್ರವೇಶ ಮಾಡ್ತಾನೆ. ನಾನು ನಿನ್ನೆ ಹೇಳಿದಂತೆ ನಮಗೆ ಸ್ವತಂತ್ರವಾಗಿ ಯಾವುದನ್ನು ಕೂಡ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ. ಹಾಗಾಗಿ ಒಳಗಡೆ ಪರಮಾತ್ಮನ ಸನ್ನಿಧಾನ ಇದ್ದರೆ ಕೈ ಮೇಲೆತ್ತಲಿಕ್ಕೆ ಸಾಧ್ಯ, ಕೆಳಗಡೆ ಇಳಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಅಂತ ಹೇಳಿ ಜಗತ್ತನ್ನು ಸೃಷ್ಟಿ ಮಾಡಿದ. ಅದಾದ ಮೇಲೆ ಅವಹ, ಅಂತ ಹೇಳಿ ಅವಪ್ರವೇಶನೆ ಅಂತ ಧಾತು, ಅದರಲ್ಲಿ ಪ್ರವೇಶ ಮಾಡಿದ ಅಂತ. ಹಾಗಾಗಿ ತಾನೇ ಸೃಷ್ಟಿ ಮಾಡಿದ ಜಗತ್ತನ್ನು ಒಳಗಡೆ ಪ್ರವೇಶ ಮಾಡಿ ಅದಕ್ಕೆ ಶಕ್ತಿಯನ್ನು ಕೊಟ್ಟಂಥವನು ಪರಮಾತ್ಮ. ಆ ಶಕ್ತಿಯನ್ನು ಕೊಡದೇ ಹೋದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪರಮಾತ್ಮ ಏನಾಗ್ತಾನೆ? ಭಾವಃ ಎಂಬುದಾಗಿ ಕರೆಸ್ಕೊಳ್ತಾನೆ. ಅದಾದ ಮೇಲೆ ವಿದಾರಣೆ ಅಂತ ಒಂದು ಧಾತು ಅಂತ ಹೇಳಿದ್ರೆ ಒಂದು ಶಬ್ದಕ್ಕೆ ಏನು ಅರ್ಥ ಅಂತ ತಿಳಿಸಿಕೊಡುವಂತಹ ಒಂದು ಸಂಸ್ಕೃತದ ಪ್ರಕಾರ. ಹಾಗಾಗಿ ಎಲ್ಲಿ ಹೇಳ್ತಾರೆ ಅನ್ನುವಂತಹ ಶಬ್ದಕ್ಕೆ ಸುಮಾರು 20 ರೀತಿಯಾದಂತಹ ಅರ್ಥಗಳಿದ್ದಾವೆ. ಆದರೆ ಇನ್ನೊಂದು ಅರ್ಥ ವಿದಾರಣೆ ಅಂತ, ಸೀಳಿ ಹಾಕುವುದು ಅಂತ. ಪರಮಾತ್ಮ ಯಾವುದನ್ನು ಸೀಳಿ ಹಾಕ್ತಾನೆ? ವಿಶೇಷವಾಗಿ ನರಸಿಂಹನಾಮಕನಾಗಿ ಅವತಾರ ಮಾಡಿದಾಗ ಹಿರಣ್ಯಕಶಿಪುವನ್ನು ಸೀಳಿ ಹಾಕಿದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಭಾವಃ.
ತನ್ನ ಭಕ್ತನಾದಂತಹ ಪ್ರಹ್ಲಾದನಿಗೋಸ್ಕರ ಆ ದುಷ್ಟನಾದಂತಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಂಥವು, ಸೀಳಿ ಹಾಕಿದಂಥವನು ಪರಮಾತ್ಮ ಅಂತ. ಇದು ಭಾವ ಅಂತ. ಇನ್ನೊಂದು ಅರ್ಥ ಸೀಳಿ ಹಾಕಿಸುವವನು ಅಂತ. ಸ್ವಯಂ ತಾನು ಸೀಳಿ ಹಾಕ್ತಾನೆ, ಇನ್ನೊಬ್ಬರ ಕೈಲಿ ಸೀಳಿಸಿಸ್ತಾನೆ ಅಂತ. ಉದಾಹರಣೆ ನೋಡಿದ್ರೆ ಜರಾಸಂಧನ ದೇಹವನ್ನು ಪರಮಾತ್ಮ ವಾಸ್ತವಿಕವಾಗಿ ಜರಾಸಂಧ 23 ಬಾರಿ ಯುದ್ಧ ಮಾಡಲಿಕ್ಕೆ ಅಂತ ಕೃಷ್ಣನ ಮೇಲೆ ಬಂದ. ಪರಮಾತ್ಮ ಏನು ಮಾಡಿದ? 23 ಸಲ ಅವನ ಸೈನ್ಯವನ್ನೆಲ್ಲ ಸಂಹಾರ ಮಾಡಿದ, ಅವನನ್ನು ಮಾತ್ರ ಬಿಟ್ಟ. ಯಾಕೆ ಅಂತ ಹೇಳಿ ಅವನು ಭೀಮಸೇನ ದೇವರ ಕೈಯಲ್ಲಿ ಸಂಹಾರ ಆಗಬೇಕಾಗಿತ್ತು. ಹಾಗಾಗಿ ಕೊನೆಗೆ ಏನು ಮಾಡಿದ ಪರಮಾತ್ಮ? ಭೀಮಸೇನ ದೇವರ ಮುಖಾಂತರ ಅವರ ದೇಹವನ್ನು ಸೀಳಿ ಹಾಕಿ ಅವರನ್ನು ಸಂಹಾರ ಮಾಡಿಸಿದ. ಹಾಗಾಗಿ ಸ್ವಯಂ ಪರಮಾತ್ಮ ಸೀಳಿ ಅನೇಕರನ್ನು ಸಂಹಾರ ಮಾಡಿದ್ದಾನೆ, ತನ್ನ ಭಕ್ತರ ಕೈಯಲ್ಲಿ ಬೇರೆಯವರನ್ನು ಸಂಹಾರ ಮಾಡಿಸಿದ್ದಾನೆ. ಹಾಗಾಗಿ ಪರಮಾತ್ಮ ಭಾವಹ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ. ಪರಮಾತ್ಮ ದುಷ್ಟರನ್ನು ಸಂಹಾರ ಮಾಡುವಂಥ ದೊಡ್ಡ ಶಕ್ತಿ ಎಂಬುದಾಗಿ ಗೊತ್ತಾಗುತ್ತೆ ಅಂತ. ಹೀಗೆ ಭ ಎನ್ನುವಂಥ ಶಬ್ದಕ್ಕೆ ಸಂಹಾರ ಶಕ್ತಿ ಎಂಬುದಾಗಿ ಅರ್ಥ ಇದೆ ಅಂತ ಹೇಳಿದರು. ಅದಕ್ಕೆ ಮುಂದೆ ವ್ಯಾಖ್ಯಾನಕಾರರು ಚಿಂತನೆ ಮಾಡ್ತಾ ಹೋಗ್ತಾರೆ, ಸಾಮಾನ್ಯವಾಗಿ ಸಂಹಾರ ಮಾಡೋದು ಗುಣ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ. ಗುಣ ಅಂತೇನು? ಒಳ್ಳೆಯದಾಗುವುದು ಗುಣ ಅಂತ. ಸಂಹಾರ ಮಾಡೋದು ಅದು ಒಂದು ರೀತಿ ಅದು ಒಳ್ಳೆಯ ಗುಣ ಅಂತ ಕರ್ಸ್ಕೊಳ್ಳೋದಿಲ್ಲ. ಹಾಗಾಗಿ ಪರಮಾತ್ಮನಿಗೆ ಈ ಸಂಹಾರ ಮಾಡುವಂಥ ಶಕ್ತಿಯನ್ನು ಗುಣ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ. ಅದಕ್ಕೆ ಉತ್ತರ ಹೇಳ್ತಾರೆ, ಪರಮಾತ್ಮ ಸಂಹಾರ ಮಾಡೋದು ಅಂತ ಹೇಳಿ ಜಗತ್ತಿನಲ್ಲಿ ಅನೇಕ ಜನ ಕೊಲೆ ಅಂತ ಮಾಡ್ತಾರೆ. ಕೊಲೆ ಮಾಡೋದು ಯಾಕೆ? ಅವರ ಮೇಲಿನ ಸಿಟ್ಟಿನಿಂದಾಗಿ ಹೇಗಾದರೂ ಮಾಡಿ ಅವ್ರು ಮಟ್ಟ ಹಾಕಬೇಕು ಅಂತ. ಆದರೆ ಪರಮಾತ್ಮ ಇಷ್ಟೆಲ್ಲ ಜನನ ಸಂಹಾರ ಮಾಡ್ತಾನೆ. ಸಂಹಾರ ಮಾಡೋದು ಯಾವುದು ಕೂಡ ಸಿಟ್ಟಿನಿಂದಾಗಿ ಅಲ್ಲ ಅಂತ. ಮತ್ತ್ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ಮಗು ಆಡ್ತಾ ಇರುತ್ತೆ, ಬೆಳಗ್ಗಿಂದ ಆಟ ಆಡಿ 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 ಅದು ಆಟ ಆಡ್ತಾನೇ ಇರುತ್ತೆ. ಇನ್ನಷ್ಟು ಆಟ ಮಾಡಿದ್ರೆ ಅದೇನಾಗುತ್ತೆ? ತಲೆ ತಿರುಗಿ ಬಿದ್ದೇ ಬಿಡುತ್ತೆ. ಹಾಗಾಗಿ ತಾಯಿ ಏನು ಮಾಡ್ತಾಳೆ? ಮನೆಗೆ ಕರೆದು ಅದಕ್ಕೆ ಆಟ ಆಡೋದು ಸಾಕು, ಸ್ವಲ್ಪ ವಿಶ್ರಾಂತಿ ಪಡಿ ಅಂತ ಏನು ಮಾಡ್ತಾಳೆ? ಅದನ್ನು ಮನೆಯಲ್ಲಿ ಕೂಡಿಸ್ತಾಳೆ. ಹಾಗೆ ಪರಮಾತ್ಮ ಏನು ಮಾಡ್ತಾನೆ? ಅನೇಕ ಜನ್ಮಗಳನ್ನು ತಾಳಿ ಅನೇಕ ಮನುಷ್ಯ ರೂಪದಲ್ಲಿ ಬಂದು ಪ್ರಾಣಿಗಳ ರೂಪದಲ್ಲಿ ಬಂದು ನಾವು ಅನೇಕ ಸಾಧನೆ ಮಾಡ್ಕೊಂಡಿರ್ತೇವೆ. ಹಾಗಾಗಿ ನಮಗೆಲ್ಲರಿಗೂ ಏನು ಬೇಕು? ಕೊನೆಯಲ್ಲಿ ವಿಶ್ರಾಂತಿ ಅನ್ನೋದು ಬೇಕು. ಹಾಗಾಗಿ ಆ ವಿಶ್ರಾಂತಿಯನ್ನು ಕೊಡುವುದಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ? ನಮ್ಮೆಲ್ಲರನ್ನು ಕೂಡ ಸಂಹಾರ ಮಾಡಿ ತನ್ನ ಹೊಟ್ಟೆಯೊಳಗಡೆ ಇಟ್ಟುಕೊಂಡು ರಕ್ಷಣೆಯನ್ನು ಕೊಡ್ತಾನೆ. ಹಾಗಾಗಿ ಅದು ಸಂಹಾರ ಅಂತ ಹೇಳಿ ನಾವು ಜಗತ್ತಿನಲ್ಲಿ ನೋಡುವಂತಹ ದ್ವೇಷದ ಕೊಲೆ ಅಂತ ಅರ್ಥ ಅಲ್ಲ, ಹೊರತು ತಾಯಿ ಮಗುವಿಗೆ ಹೇಗೆ ವಿಶ್ರಾಂತಿಯನ್ನು ಕೊಡ್ತಾಳೋ ಆ ರೀತಿಯಾಗಿ ನಮ್ಮ ಎಲ್ಲರಿಗೂ ತಾಯಿಯ ಸ್ಥಾನದಲ್ಲಿ ಇರುವಂತಹ ಪರಮಾತ್ಮ ನಮಗೆ ವಿಶ್ರಾಂತಿಯನ್ನು ಕೊಡ್ತಾನೆ. ಹಾಗಾಗಿ ಪರಮಾತ್ಮನ ಸಂಹಾರ ಶಕ್ತಿ ಅನ್ನೋದು ಕೂಡ ಏನಾಗುತ್ತೆ? ಗುಣ ಅಂತಾನೆ ಕರ್ಸ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿ ತಾಯಿಗೆ ಅಲ್ಲಿ ಮಾಡೋದು ಯಾಕೆ? ಮಗುವಿನ ಮೇಲೆ ಪ್ರೀತಿಯಿಂದ ಮಾಡ್ತಾಳೆ, ಹೊರತು ದ್ವೇಷದಿಂದಾಗಿ ಅಲ್ಲ. ಹಾಗಾಗಿ ಪರಮಾತ್ಮ ನಮ್ಮೆಲ್ಲರ ಮೇಲಿನ ಪ್ರೀತಿಯಿಂದಾಗಿ ನಮ್ಮ ರಕ್ಷಣೆಗೋಸ್ಕರ ಸಂಹಾರವನ್ನು ಮಾಡ್ತಾನೆ. ಹಾಗಾಗಿ ಸಂಹಾರ ಕರ್ತೃತ್ವ ಎನ್ನುವುದು ಕೂಡ ಪರಮಾತ್ಮನ ಒಂದು ದೊಡ್ಡ ಗುಣ ಎಂಬುದಾಗಿ ಕರೆಸ್ಕೊಳ್ಳುತ್ತೆ ಅಂತ ತಿಳಿಸ್ತಾ ಹೋಗ್ತಾರೆ. ಹೀಗೆ 7ನೇ ನಾಮ ಭಾವಹ ಎಂಬುದಾಗಿ. ಇದಾದ ಮೇಲೆ ಮುಂದಿನ ನಾಮ ಭೂತಾತ್ಮ ಅಂತ. ಭೂತಾತ್ಮ ಶಬ್ದಕ್ಕೆ ಪ್ರಧಾನ ಅರ್ಥ ಎಲ್ಲ ಭೂತಗಳ ಅಂತರ್ಯಾಮಿ ಅಂತ. ಭೂತ ಅಂತ ಹೇಳಿ ಹಿಂದೆ ನಾವು ಕೇಳಿದಂತೆ ಸಾಮಾನ್ಯ ಕನ್ನಡದ ಭೂತಗಳು ಪ್ರೇತಗಳು ಅಂತ ಅರ್ಥ ಅಲ್ಲ, ಎಲ್ಲ ಜೀವರು ಅಂತ ಅರ್ಥ. ಪರಮಾತ್ಮ ಏನಾಗಿದ್ದಾನೆ? ಪ್ರತಿಯೊಬ್ಬ ಜೀವರಲ್ಲೂ ಕೂಡ ಅಂತರ್ಯಾಮಿ ಆಗಿದ್ದಾನೆ. ಬ್ರಹ್ಮದೇವರಲ್ಲೂ ಅಂತರ್ಯಾಮಿಯಾಗಿರುವಂಥವನು ಪರಮಾತ್ಮ. ಅದೇ ರೀತಿಯಾಗಿ ಸಣ್ಣ ಕ್ರಿಮಿಕೀಟದಲ್ಲಿಯೂ ಕೂಡ ಪರಮಾತ್ಮ ಅಂತರ್ಯಾಮಿಯಾಗಿದ್ದೇ ಇರ್ತಾನೆ. ಹಾಗಾಗಿ ಬ್ರಹ್ಮದೇವರಲ್ಲಿ ಇರುವಂತಹ ಪರಮಾತ್ಮನ ರೂಪವು ಕೂಡ ಏನಾಗಿದೆ? ಪರಿಪೂರ್ಣವಾಗಿ ಇದೆ. ಒಂದು ಕ್ರಿಮಿಯಲ್ಲಿರುವಂತಹ ಪರಮಾತ್ಮನ ಅಂತರ್ಯಾಮಿ ರೂಪವು ಕೂಡ ಪರಿಪೂರ್ಣವಾಗಿದೆ. ಹಾಗಾಗಿ ಪರಮಾತ್ಮ ಅಂತ ಕರೆಸ್ಕೊಳ್ತಾನೆ ಭೂತಾತ್ಮ. ಸಕಲ ಭೂತಗಳಿಗೆ ಅಂತರ್ಯಾಮಿಯಾಗಿದ್ದುಕೊಂಡು ಅವರವರ ಕೆಲಸವನ್ನು ಮಾಡಿಸುವಂಥವನು ಪರಮಾತ್ಮ ಅಂತ ಭೂತಾತ್ಮ ಶಬ್ದಕ್ಕೆ ಅರ್ಥ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಹಿಂದೆ ನಾವು ಕೇಳಿದಂತೆ ಭೂತಗಳು ಅಂತ ಹೇಳಿ ಕೇವಲ ನಾವು ಜೀವರು ಮಾತ್ರ ಅಲ್ಲ, ಪಂಚಭೂತಗಳು: ಮಣ್ಣು, ನೀರು, ಗಾಳಿ, ಆಕಾಶ ಮತ್ತು ಬೆಂಕಿ ಅಂತ. ಹಾಗಾಗಿ ವಿಶೇಷವಾಗಿ ಪರಮಾತ್ಮ ಆ ಪಂಚಭೂತಗಳಲ್ಲೂ ಕೂಡ ಏನಾಗಿದ್ದಾನೆ? ಅಂತರ್ಯಾಮಿಯಾಗಿದ್ದಾನೆ. ಹಾಗಾಗಿ ಪರಮಾತ್ಮ ಅಂತ ಕರೆಸ್ಕೊಳ್ತಾನೆ ಭೂತಾತ್ಮ. ಸಕಲ ಪಂಚಭೂತಗಳಲ್ಲಿ ಅಂತರ್ಯಾಮಿಯಾಗಿದ್ದುಕೊಂಡು ಅವುಗಳ ಮೂಲಕ ಜಗತ್ತಿಗೆ ಏನನ್ನು ಕೊಡ್ತಾನೆ? ಜೀವನವನ್ನು ಕೊಡ್ತಾ ಇದ್ದಾನೆ. ಉದಾಹರಣೆಗೆ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಒಂದು ಪೃಥ್ವಿ ಬೇಸ್ಮೆಂಟ್ ಅನ್ನೋದು ಬೇಕೇ ಬೇಕು. ಯಾಕೆಂತ ಹೇಳಿ ನಾವು ನಿಂತ್ಕೊಳ್ಬೇಕು, ಕೂತ್ಕೊಳ್ಬೇಕು, ಮಲ್ಕೊಳ್ಬೇಕು ಅಂತ ಹೇಳಿ ಒಂದು ಜಾಗ ಬೇಕು. ಆ ಜಾಗ ಯಾವುದು? ಈ ಭೂಮಿ ಅಂತ. ಹಾಗಾಗಿ ಭೂಮಿ ಅನ್ನೋದು ಬೇಕೇ ಬೇಕು.
ಅದಾದಮೇಲೆ ಭೂಮಿ ಇದೆ ಸಾಕಾಗತ್ತಾ? ಉಸಿರಾಟ ಮಾಡಲಿಕ್ಕೆ ಗಾಳಿ ಅನ್ನೋದು ಬೇಕು, ಅದು ಒಂದು ಭೂತ. ಅದಾದ ಮೇಲೆ ಆಮೇಲೆ ಬೆಂಕಿ ಬೇಕು, ಎಲ್ಲವೂ ಕೂಡ ಬೇಕೇ ಬೇಕು. ಹೀಗೆ ಪಂಚಭೂತಗಳ ಮೂಲಕ ನಮಗೆ ಜೀವನವನ್ನು ಕಲ್ಪಿಸುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಭೂತಾತ್ಮ, ಪಂಚಭೂತಗಳಿಗೆ ಅಂತರ್ಯಾಮಿ, ಪಂಚಭೂತಗಳಿಗೆ ಒಡೆಯ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ. ಅದಾದ ಮೇಲೆ ಇನ್ನೊಂದು ಅರ್ಥ ಭೂತಕೃತ್. ನಾವು ಹಿಂದೆ ನೋಡಿದ್ವಿ, ಭೂತ ಅಂತ ಹೇಳಿದ್ರೆ ಯಾರಲ್ಲಿ ಭೂತಿ ಇರುತ್ತೋ ಅವರು ಭೂತರು. ಭೂತಿ ಅಂತ ಹೇಳಿದ್ರೆ ಸಂಪತ್ತು, ಮೋಕ್ಷ ಎಂಬಂತಹ ಸಂಪತ್ತನ್ನು ಯಾರು ಪಡೆದಿರ್ತಾರೋ ಅವರು ಭೂತರು ಅಂತ. ಹಾಗಾಗಿ ಪರಮಾತ್ಮ ಏನಾಗ್ತಾನೆ? ಭೂತಾತ್ಮ ಅಂತ ಹೇಳಿದ್ರೆ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೂ ಕೂಡ ಪರಮಾತ್ಮ ಒಡೆಯನಾಗಿರ್ತಾನೆ. ಅಂದರೆ ಬದುಕಿದ್ದಾಗ ಮಾತ್ರ ಪರಮಾತ್ಮ ನಮಗೆ ಒಡೆಯನಲ್ಲ, ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೂ ಕೂಡ, ಅದ್ಯಾರು ಚತುರ್ಮುಖ ಬ್ರಹ್ಮದೇವರೇ ಆಗಿರಲಿ, ಇನ್ನೊಬ್ಬ ಯಾರೋ ಮನುಷ್ಯನೇ ಆಗಿರಲಿ, ಮೋಕ್ಷಕ್ಕೆ ಹೋದಂತಹ ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ ನಿಯಾಮಕರಾದಂಥವನು ಯಾರು? ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮ ಭೂತಾತ್ಮ ಎಂಬುದಾಗಿ ಕರೆಸ್ಕೊಳ್ತಾನೆ. ಅದಾದ ಮೇಲೆ ಭೂತ ಶಬ್ದಕ್ಕೆ ಇನ್ನೊಂದು ಅರ್ಥ ಭೂಮಿ ಎಂಬುದಾಗಿ ಅರ್ಥ ಇದೆ. ಆ ಭೂಮಿಗೂ ಕೂಡ ಒಡೆಯನಾದಂಥವನು ಪರಮಾತ್ಮ. ವಿಶೇಷವಾಗಿ ವರಾಹ ರೂಪದಿಂದಾಗಿ ಆ ಮುಳುಗಿ ಹೋಗ್ತಾ ಇದ್ದಂತಹ ಭೂಮಿಯನ್ನು ರಕ್ಷಣೆ ಮಾಡಿ ತನ್ನ ಕಕ್ಷೆಯಲ್ಲಿ ಮತ್ತೆ ವಾಪಸ್ ಇರಿಸಿದಂಥವನು ಪರಮಾತ್ಮ. ಹೀಗೆ ಪ್ರಧಾನವಾಗಿ ಪಂಚಭೂತಗಳಿಗೆ ಒಡೆಯನಾದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಭೂತಾತ್ಮ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಆಗತ್ತೆ ಭೂತ ಭಾವನಃ ಅಂತ. ಭೂತ ಭಾವನಃ ಅಂತ ಹೇಳಿದ್ರೆ ವಿಶೇಷವಾಗಿ ಭೂತ ಅಂತ ಹೇಳಿದ್ರೆ ಎಲ್ಲ ಜೀವರುಗಳು, ಎಲ್ಲ ಆತ್ಮರು, ಅವರನ್ನ ಭಾವನಃ ಅಂತ. ಭಾವನಃ ಅಂತ ಶಬ್ದಕ್ಕೆ ರಕ್ಷಣಃ ಅಂತ ಅರ್ಥವನ್ನು ವ್ಯಾಖ್ಯಾನಕಾರ ತಿಳಿಸ್ತಾ ಹೋಗ್ತಾರೆ. ಹಾಗಾಗಿ ಎಲ್ಲ ಭೂತಗಳನ್ನು, ಎಲ್ಲ ಜೀವರನ್ನು ವಿಶೇಷವಾಗಿ ರಕ್ಷಣೆ ಮಾಡುವಂಥವನು ಪರಮಾತ್ಮ. ಹಿಂದೆ ನೋಡಿದಂತೆ ಸ್ಥಿತಿಯನ್ನು ಮಾಡುವಂಥವನು. ಸ್ಥಿತಿ ಅಂತ ಹೇಳಿ ರಕ್ಷಣೆ ಮಾಡುವಂಥದ್ದು. ಸೃಷ್ಟಿ, ಸ್ಥಿತಿ, ಸಂಹಾರ. ಸ್ಥಿತಿ ಅಂತ ಹೇಳಿ ರಕ್ಷಣೆಯನ್ನು ಮಾಡುವಂಥದ್ದು, ಕಾಲಕಾಲಕ್ಕೆ ಬೇಕಾದದ್ದನ್ನು ಕೊಟ್ಟು ರಕ್ಷಣೆ ಮಾಡುವಂಥದ್ದು ಪರಮಾತ್ಮ. ಹಾಗಾಗಿ ಪರಮಾತ್ಮ ಭೂತ ಭಾವನಃ ಎಂಬುದಾಗಿ ಕರೆಸ್ಕೊಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಭೂತರು ಅಂತ ಹೇಳಿದ್ರೆ ಮುಕ್ತರಾದಂತಹ ಜೀವರು ಆಗ್ತಾರೆ, ಅವರಿಗೂ ಪರಮಾತ್ಮನಾಗಿರ್ತಾನೆ, ನಿಯಾಮಕನಾಗಿರ್ತಾನೆ. ಹಾಗಾಗಿ ಪರಮಾತ್ಮ ಭೂತ ಭಾವನಃ ಅಂತ. ಅದಾದ ಮೇಲೆ ಭೂತ ಎನ್ನುವಂತಹ ಶಬ್ದಕ್ಕೆ ಪ್ರತಿಯೊಂದು ಅವಸ್ಥೆ ಅಂತ ಅರ್ಥ. ಭೂತ ಅಂತ ಹೇಳಿದ್ರೆ ಪ್ರತಿಯೊಂದು ಅವಸ್ಥೆಯಲ್ಲೂ ಕೂಡ ರಕ್ಷಣೆ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಭೂತಾತ್ಮ ಅಂತ ಹೆಸರು. ಯಾಕೆ ಅಂತ ಹೇಳಿದ್ರೆ ಭೂತ ಶಬ್ದಕ್ಕೆ ಪ್ರಭೂತ ಅಂತ ಅರ್ಥ ಇದೆ. ಪ್ರಭೂತ ಅಂತ ಹೇಳಿ ಶ್ರೇಷ್ಠವಾದದ್ದು ಅಂತ. ಶ್ರೇಷ್ಠ ರಕ್ಷಕ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿಗಳು, ನಮ್ಮ ಹಿರಿಯರು, ಗುರುಗಳೆಲ್ಲರೂ ಕೂಡ ಒಂದೊಂದು ಸಂದರ್ಭದಲ್ಲಿ ರಕ್ಷಣೆ ಮಾಡ್ತಾ ಹೋಗ್ತಾರೆ. ಒಬ್ಬ ವ್ಯಕ್ತಿಯನ್ನ ತಂದೆ ತಾಯಿಗಳು ಚಿಕ್ಕ ವಯಸ್ಸಿನಲ್ಲಿ ರಕ್ಷಣೆ ಮಾಡ್ತಾ ಹೋಗ್ತಾರೆ. ಮುಂದೆ ತನಗೆ ತಾನೇ ರಕ್ಷಣೆ ಮಾಡ್ಕೊಳ್ತಾ ಹೋಗ್ತಾರೆ. ಮುಂದೆ ವಯಸ್ಸಾದ ಮೇಲೆ ಮಕ್ಕಳು ರಕ್ಷಣೆ ಮಾಡ್ತಾರೆ. ಹೀಗೆ ಒಂದೊಂದು ಅವಸ್ಥೆಯಲ್ಲಿ ಒಬ್ಬೊಬ್ಬರು ರಕ್ಷಣೆ ಮಾಡ್ತಾ ಹೋಗ್ತಾರೆ ಒಬ್ಬ ಮನುಷ್ಯನನ್ನ. ಆದರೆ ಪರಮಾತ್ಮ ಹಾಗಲ್ಲ. ಅವನು ಎಲ್ಲ ಕಾಲ, ಎಲ್ಲ ದೇಶಗಳಲ್ಲೂ ಕೂಡ ವಿಶೇಷವಾಗಿ ಪ್ರತಿಯೊಬ್ಬ ಜೀವಿಗಳನ್ನ, ತಂದೆ ತಾಯಿಗಳು ರಕ್ಷಣೆ ಮಾಡೋದು ಯಾರನ್ನ? ತಮ್ಮ ಒಬ್ಬ ಮಕ್ಕಳನ್ನು, ಇಬ್ಬ ಮಕ್ಕಳನ್ನು ಮಾತ್ರ. ಆದರೆ ಪರಮಾತ್ಮ ಹಾಗಲ್ಲ. ಇಡೀ ಬ್ರಹ್ಮಾಂಡವನ್ನೇ ನಿರಂತರವಾಗಿ ರಕ್ಷಣೆ ಮಾಡ್ತಾ ಇರುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಭೂತ ಭಾವನಃ, ಸಮಸ್ತ ಜೀವಿಗಳನ್ನ ವಿಶೇಷವಾಗಿ ನಿರಂತರವಾಗಿ ರಕ್ಷಣೆ ಮಾಡ್ತಾ ಇರುವಂಥವನು ಪರಮಾತ್ಮ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಅದಾದ ಮೇಲೆ ಭೂತ ಭಾವನಃ ಅಂತ ಹೇಳಿದ್ರೆ ಭಾವ ಶಬ್ದಕ್ಕೆ ಭಕ್ತಿ ಅಂತ ಒಂದು ಅರ್ಥ ಇದೆ. ಭಾವ ಶಬ್ದಕ್ಕೆ ಭಕ್ತಿ ಅಂತ ನಾವು ವಿಶೇಷವಾಗಿ ವಾದಿರಾಜರ ಪದ್ಯದಲ್ಲಿ ಕೇಳುತ್ತೇವೆ. ಆವ ಕಡೆಯಿಂದ ಬಂದೆ ವಾಜಿವದನನೆ ಭಾವಿಸುವ ವಾದಿರಾಜ ಮುನಿಯ ಕಾಣುತ್ತ ಅಂತ. ಅಂದ್ರೆ ಭಾವಿಸುವ ಅಂತ ಹೇಳಿ ನಿನ್ನನ್ನು ನಿರಂತರವಾಗಿ ಧ್ಯಾನ ಮಾಡ್ತಾ ಇರುವಂತಹ, ಭಕ್ತಿಯಿಂದ ಕಾಣ್ತಾ ಇರುವಂತಹ ನಿನ್ನ ವಾದಿರಾಜರನ್ನು ಕಾಣ್ತಾ ಅಂತ. ಹಾಗಾಗಿ ಭಾವ ಎನ್ನುವಂಥ ಶಬ್ದಕ್ಕೆ ಭಕ್ತಿ ಅಂತ ಅರ್ಥ ಇದೆ. ಹಾಗಾದರೆ ಭೂತ ಭಾವನಃ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ, ಭೂತಗಳಿಗೆ ಭಾವವನ್ನ, ಭಕ್ತಿಯನ್ನ ಕೊಡುವಂಥವನು ಕೂಡ ಪರಮಾತ್ಮನೇ ಆಗಿದ್ದಾನೆ. ಭಾವ ನಹ, ನಹ ಅಂತ ನಯತಿ, ಕೊಡುವಂಥವನು ಅಂತ. ಹೀಗೆ ಪರಮಾತ್ಮನ ಬಗ್ಗೆ ನಮಗೆ ಭಕ್ತಿ ಬರಬೇಕು ಅಂತ ಹೇಳಿ ಅದು ಸ್ವತಃ ನಮ್ಮ ಕೈಯಿಂದ ಸಾಧ್ಯ ಇಲ್ಲ. ಆ ಪರಮಾತ್ಮನೇ ಒಳಗಡೆ ಇದ್ದುಕೊಂಡು ತನ್ನ ಭಕ್ತಿಯನ್ನು ಕೊಟ್ಟಾಗ ನಾವೇನಾಗ್ಲಿಕ್ಕೆ ಸಾಧ್ಯ? ಪರಮಾತ್ಮನ ಭಕ್ತರಾಗ್ಲಿಕ್ಕೆ ಸಾಧ್ಯ ಅಂತ. ವಿಶೇಷವಾಗಿ ಉಪನಿಷತ್ತು ಕೂಡ ಹೇಳುತ್ತೆ, ಯಮೈವೇಶ ಋಣತೆ ತೇನ ಲಭ್ಯ
ತಸ್ಸೇಷಾತ್ಮ ವಿರುಣತೆ ತನು ಸ್ವಾಮ್ ಅಂತ. ಪರಮಾತ್ಮ ಯಾರಿಗೆ ವಿಶೇಷವಾದಂಥ ಅನುಗ್ರಹವನ್ನು ತನ್ನ ಸ್ವರೂಪವನ್ನು ತೋರಿಸ್ತಾನೆ ಅಂತ ಹೇಳಿದ್ರೆ ಪರಮಾತ್ಮನ ಮನಸ್ಸಿಗೆ ಅನಿಸ್ಬೇಕು ಅಂತೆ. ನಿಜವಾದಂತಹ ಪ್ರಾಮಾಣಿಕ ವ್ಯಕ್ತಿ ನನ್ನ ಬಗ್ಗೆ ಪ್ರಾಮಾಣಿಕವಾದ ಭಕ್ತಿ ಮಾಡ್ತಾ ಇದ್ದಾನೆ ಅಂತ ಪರಮಾತ್ಮನಿಗೆ ಅನಿಸಿದಾಗ ಪರಮಾತ್ಮ ಏನು ಮಾಡ್ತಾನೆ, ತನ್ನ ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತಾನೆ ಅಂತ. ಹಾಗಾಗಿ ಭೂತ ಭಾವನಃ, ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ ಭಕ್ತಿಯನ್ನು ತಂದು ಕೊಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಭೂತ ಭಾವನಃ ಎಂಬುದಾಗಿ ಹೆಸರು. ಇಷ್ಟಾದ ಮೇಲೆ ಮುಂದಿನ ಶಬ್ದ ಇಲ್ಲಿಗೆ ಒಟ್ಟು 1ನೇ ಶ್ಲೋಕ ಮುಗಿಯುತ್ತೆ. 1ನೇ ಶ್ಲೋಕದಲ್ಲಿ ಒಟ್ಟು 9 ಪರಮಾತ್ಮನ ನಾಮಗಳು. ಇದಾದ ಮೇಲೆ ಪ್ರಾರಂಭವಾಗುವಂಥದ್ದು 2ನೇ ಶ್ಲೋಕ. ಪೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞ ಅಕ್ಷರ ಏವಚ ಅಂತ. ಇಲ್ಲಿ ಮೊದಲ ನಾಮ ಪೂತಾತ್ಮ ಅಂತ. ಪೂತಾತ್ಮ ಶಬ್ದಕ್ಕೆ ಅರ್ಥ ಪೂತ ಅಂತಿದ್ರೆ ಪವಿತ್ರ ಅಂತ. ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವಂತಹ ಪರಿಪೂರ್ಣವಾದಂತಹ ಸ್ವತಂತ್ರವಾದಂತಹ ಅತ್ಯಂತ ಪಾವನತಮವಾದಂತಹ ವಸ್ತುವಿಗೆ ಪೂತ ಅಂತ ಕರೀತಾರೆ. ಪರಮಾತ್ಮ ಹೇಗಿದ್ದಾನೆ, ಪರಮಾತ್ಮನ ಸ್ವರೂಪ ಹೇಗಿದೆ ಅಂತ ಹೇಳಿದ್ರೆ ಪೂತ ಆತ್ಮ, ಪರಿಪೂರ್ಣವಾದಂತಹ ಪರಿಶುದ್ಧವಾದಂತಹ ಸ್ವರೂಪ ಅದು ಪರಮಾತ್ಮನ ಸ್ವರೂಪ. ಪರಮಾತ್ಮನ ಸ್ವರೂಪದಲ್ಲಿ ನಮ್ಮಂತೆ ಅಜ್ಞಾನ ಇಲ್ಲ, ನಮ್ಮಂತೆ ದೌರ್ಬಲ್ಯ ಅನ್ನೋದಿಲ್ಲ, ಹುಟ್ಟುವುದು ಸಾಯುವುದು ಎಂಬುದಾಗಿ ಯಾವ ರೀತಿಯ ದೋಷಗಳು ಪರಮಾತ್ಮನಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಪರಮಾತ್ಮನ ಸ್ವರೂಪ ಏನಾಗಿದೆ, ನಿರ್ದುಷ್ಟವಾದಂತಹ ಸ್ವರೂಪ, ಯಾವುದೇ ರೀತಿಯಾದಂತಹ ದೋಷ ಇಲ್ಲದೇ ಇರುವಂತಹ ಸ್ವರೂಪ ಅದು ಪರಮಾತ್ಮನ ಸ್ವರೂಪ. ಹಾಗಾಗಿ ಪರಮಾತ್ಮನಿಗೆ ಇನ್ನೊಂದು ಹೆಸರು ಪೂತಾತ್ಮ ಎಂಬುದಾಗಿ ಹೆಸರು. ಅದನ್ನೇ ನಾವು ದ್ವಾದಶ ಸ್ತೋತ್ರದಲ್ಲಿ ಕೇಳ್ತೇವೆ. ಅಚ್ಯುತೋ ಯೋಗುಣೈ ನಿತ್ಯಮೇವಾಖಿಲೈ ಪ್ರಚ್ಯುತೋ ಅಶೇಷ ದೋಷೈ ಸದಾ ಪೂರ್ತಿತಃ ಅಂತ. ಅಂದರೆ ಪರಮಾತ್ಮನಲ್ಲಿ ಏನಂತ ಇಲ್ಲ, ಯಾವ ದೋಷಗಳು ಕೂಡ ಯಾವಾಗಲೂ ಇಲ್ಲ. ಅಂದರೆ ಇವತ್ತಿದೆ ನಾಳೆ ಇಲ್ಲ, ಹಿಂದೆಂದೋ ಇತ್ತು ಇವತ್ತಿಲ್ಲ, ಅಥವಾ ಇವತ್ತಿದೆ ನಾಳೆ ಇಲ್ಲ, ಆ ರೀತಿ ಇಲ್ಲ. ಯಾವ ಕಾಲದಲ್ಲಿಯೂ ಕೂಡ ಪರಮಾತ್ಮನಲ್ಲಿ ಏನಿಲ್ಲ, ದೋಷದ ಸ್ಪರ್ಶವೇ ಇಲ್ಲ. ಅದು ಯಾವುದೇ ಆಗಲಿ, ಅಂದರೆ ಮೂಲ ರೂಪವೇ ಆಗಲಿ ಅಥವಾ ಅವತಾರ ರೂಪಗಳೇ ಆಗಲಿ. ನಾವು ಈ ರಾಮಾವತಾರದಲ್ಲಿ ಕೃಷ್ಣಾವತಾರದಲ್ಲಿ ಕೇಳ್ತೇವೆ, ರಾಮನಿಗೆ ತುಂಬ ದುಃಖ ಆಗಿಬಿಡ್ತು, ಹೆಂಡತಿ ಕಳ್ಕೊಂಡ್ಬಿಟ್ಟ. ಆವಾಗ ಹೆಂಡತಿಯನ್ನು ಹುಡುಕ್ತಾ ಹೋದ, ಮರಗಳನ್ನು ಕೇಳಿದ, ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಅನೇಕ ಸಂದರ್ಭಗಳನ್ನು ಕೇಳ್ತೇವೆ. ಅದೇ ರೀತಿ ಕೃಷ್ಣನಾಗಿ ಅವತಾರ ಮಾಡಿದಾಗ ಪರಮಾತ್ಮ ಅನೇಕ ವಿಡಂಬನೆಯನ್ನು ತೋರಿಸ್ತಾನೆ. ತಾನು ದೇವಕಿ ಗರ್ಭದಿಂದಾಗಿ ಹೊರಗಡೆ ಬಂದ ಅಂತ, ಭೀಷ್ಮಾಚಾರ್ಯ ಬಾಣ ತಗೊಂಡು ಹೊಡೆದಾಗ ಪರಮಾತ್ಮನ ರಕ್ತ ಬಂತು. ಹೀಗೆ ಅನೇಕ ಕಥೆಗಳನ್ನು ಕೇಳ್ತಾ ಹೋಗ್ತೇವೆ. ಅದೇ ರೀತಿಯಾಗಿ ಈ ಕೃಷ್ಣ ಯಾವ ಕಾಲಯವನ್ನು ಅಟ್ಟಿಸಿಕೊಂಡು ಬಂದಾಗ ತಾನು ಎಲ್ಲಿಗೆ ಹೋದ, ಗೋಮಂತಕ ಪರ್ವತಕ್ಕೆ ಹೋದ. ಆವಾಗ ಅವನಿಗೆ ಎಲ್ಲಿಗೆ ಹೋಗಿ ಗೊತ್ತಾಗೋದಿಲ್ಲ ಅಂತೆ. ಆವಾಗ ತನ್ನದೇ ಇನ್ನೊಂದು ರೂಪವಾದಂತಹ ಪರಶುರಾಮ ದೇವರ ಹತ್ತಿರ ಗೋಮಂತಕ ಪರ್ವತಕ್ಕೆ ಹೇಗೆ ಹೋಗಬೇಕು, ನಾವು ತಪ್ಪಿಸ್ಕೊಳ್ಬೇಕು ಅಂತ ಕೇಳ್ತಾನೆ ಅಂತ ಅನೇಕ ಕಥೆಗಳು ಬರ್ತವೆ. ಹಾಗಾದ್ರೆ ಇದೆಲ್ಲ ದೋಷ ಅಲ್ವಾ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ, ತಾತ್ಪರ್ಯ ನಿರ್ಣಯದಲ್ಲಿ, ಇವೆಲ್ಲವೂ ಕೂಡ ಪರಮಾತ್ಮ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ದುಷ್ಟರು ದೈತ್ಯರು ತಿಳಿದುಕೊಳ್ಳಲಿ ಅಂತ ಪರಮಾತ್ಮ ಮಾಡಿದಂಥ ಮಾಯೆ. ಪರಮಾತ್ಮನಿಗೆ ಮೂಲ ರೂಪದಲ್ಲಿಯೂ ಯಾವ ರೀತಿಯಾಗಿ ದೋಷಗಳಿಲ್ಲವೋ ಅದೇ ರೀತಿಯಾಗಿ ಅವತಾರ ರೂಪದಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ದೋಷಗಳ ಸ್ಪರ್ಶ ಯಾವಾಗಲೂ ಇಲ್ಲ. ಹಾಗಾಗಿ ಪರಮಾತ್ಮ ಯಾವಾಗಲೂ ಕೂಡ ಪೂತ ಆತ್ಮ, ಪರಿಶುದ್ಧವಾದಂತಹ ದೇಹ ಇರುವಂಥವನು ಅಂತ ಪರಮಾತ್ಮನಿಗೆ ಹೆಸರು. ಇನ್ನೊಂದು ಅರ್ಥ ಆತ್ಮ ಶಬ್ದಕ್ಕೆ, ಆತ್ಮ ಅಂತಂದರೆ ಮನಸ್ಸು ಅಂತ ಅರ್ಥ. ಪರಮಾತ್ಮನ ಮನಸ್ಸು ಅದು ಅತ್ಯಂತ ಶುದ್ಧವಾದದ್ದು ಅಂತ. ಅಂದರೆ ಪರಮಾತ್ಮನ ಮನಸ್ಸಿನಲ್ಲಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಇರುವಂತೆ ದೋಷಗಳು, ಕಾಮ, ಕ್ರೋಧ, ಒಬ್ಬರನ್ನು ಕಂಡ್ರೆ ಪ್ರೀತಿ, ಇನ್ನೊಬ್ಬರ ಕಂಡ್ರೆ ದ್ವೇಷ ಯಾವುದೂ ಕೂಡ ಸರ್ವಥಾ ಇಲ್ಲ. ಅವರವರ ಯೋಗ್ಯತೆ ಏನಿರುತ್ತೋ ಅದಕ್ಕೆ ಅನುಗುಣವಾಗಿ ಪ್ರಾಮಾಣಿಕವಾಗಿ ಅವರಿಗೆ ಅವರ ಸಂಪಾದನೆ ಮಾಡಿದಂತಹ ಪುಣ್ಯ ಪಾಪಗಳನ್ನು ಹಂಚಿ ಕೊಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಅಂತ ಕರೆಸ್ಕೊಳ್ತಾನೆ ಪೂತ ಆತ್ಮ, ಪರಿಶುದ್ಧವಾದಂತಹ ಮನಸ್ಸುಳ್ಳಂಥವನು, ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಕಲ್ಮಶ ದೋಷ ಇಲ್ಲದೇ ಇರುವಂಥವನು ಎಂಬುದಾಗಿ ಪರಮಾತ್ಮನಿಗೆ ಕರೀತಾ ಇದ್ದಾರೆ. ಇನ್ನೊಂದು ಅರ್ಥ ಪೂತಾತ್ಮ ಅಂತ ಹೇಳಿದ್ರೆ ನಮ್ಮ ದೇಹವನ್ನು ಪವಿತ್ರವನ್ನಾಗಿ ಮಾಡುವಂಥವನು ಯಾರು, ಪರಮಾತ್ಮ ಅಂತ. ಆ ಪರಮಾತ್ಮನ ಧ್ಯಾನವನ್ನು ಮಾಡಿದರೆ ನಾ ವಿಶೇಷ ಹೇಳುವಂತೆ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಖ್ಯ ಆಭ್ಯಂತರ ಶುಚಿ ಅಂತ. ಪರಮಾತ್ಮನ ಸ್ಮರಣೆ ಮಾಡಿದರೆ ಸಾಕು ನಾವೇನಾಗ್ತೇವೆ,
ಶುದ್ಧರಾಗ್ತೇವೆ. ಹಾಗಾಗಿ ಪರಮಾತ್ಮ ಪೂತಾತ್ಮ, ತನ್ನ ಸ್ಮರಣೆ ಮಾಡುವಂತಹ ಜೀವರನ್ನ ಪೂತರನ್ನಾಗಿ ಮಾಡುವಂಥವನು, ಪವಿತ್ರರನ್ನಾಗಿ ಮಾಡುವಂಥವನು. ಹಾಗಾಗಿ ಪರಮಾತ್ಮನಿಗೆ ಪೂತಾತ್ಮ ಎಂಬುದಾಗಿ ಹೆಸರು. ಅದು ನಾವು ಬದುಕಿದ್ದಾಗ ಆಯಿತು. ಮುಂದೆ ಶಾಶ್ವತವಾದಂತಹ ಮೋಕ್ಷವನ್ನು ಪಡೆಯಬೇಕಂತ ಅಂದರೂ ಕೂಡ ಅದು ಪರಮಾತ್ಮನ ಅನುಗ್ರಹದಿಂದಾಗಿ ಸಾಧ್ಯ. ಅಲ್ಲಿ ಆತ್ಮ ಅಂಥೇಳಿ ನಮ್ಮ ಸ್ವರೂಪ, ನಮ್ಮ ಸ್ವರೂಪಭೂತವಾದಂತಹ ದೇಹ, ಅದೇನಾಗಬೇಕು? ಪೂತವಾಗಬೇಕು. ಅಂದರೆ ಎಲ್ಲ ವಿಧವಾದಂತಹ ಅಜ್ಞಾನ ಎಲ್ಲವನ್ನು ಕೂಡ ಕಳೆದುಕೊಂಡು ವಿಶೇಷವಾಗಿ ಲಿಂಗದೇಹ ಎಂಬುದು ಭಂಗ ಆದಾಗ, ಲಿಂಗದೇಹ ನಾಶ ಆದಾಗ ಏನಾಗುತ್ತೆ? ಮೋಕ್ಷ ಎಂಬುದು ಆಗುತ್ತೆ. ಆ ಮೂಲಕ ವಿರಜಾ ನದಿಯಲ್ಲಿ ನಾವು ಸ್ನಾನ ಮಾಡಿದಾಗ ನಮ್ಮ ಲಿಂಗದೇಹ ಭಂಗ ಆಗುತ್ತೆ. ಹಾಗಾಗಿ ಇಷ್ಟೆಲ್ಲ ಆಗಬೇಕು ಅಂತ ಪ್ರಧಾನವಾಗಿ ಆಗಬೇಕಾದದ್ದೇನು? ಪರಮಾತ್ಮನ ಬಿಂಬರೂಪದ ದರ್ಶನ. ಹಾಗಾಗಿ ಮೋಕ್ಷವನ್ನು ಪಡೆಯಬೇಕು, ನಾವು ಪರಿಶುದ್ಧವಾದಂತಹ ದೇಹ ಉಳ್ಳಂಥವರಾಗಬೇಕು ಅಂತ ಹೇಳಿದ್ರೆ ಅದು ಪರಮಾತ್ಮನ ಅನುಗ್ರಹದಿಂದಾಗಿಯೇ ಸಾಧ್ಯ. ಮೋಕ್ಷ ಪಡೆಯುವುದು ಪರಮಾತ್ಮನ ಅನುಗ್ರಹದಿಂದಲೇನೆ. ಹಾಗಾಗಿ ಪರಮಾತ್ಮನಿಗೆ ಪೂತ ಆತ್ಮ, ನಮ್ಮನ್ನು ಕೂಡ ಪವಿತ್ರರನ್ನಾಗಿ ಮಾಡುವಂಥವನು ಅಂತ. ಹಾಗಾಗಿ ಪರಮಾತ್ಮ ಸ್ವತಃ ತಾನೂ ಪವಿತ್ರ, ನಮ್ಮನ್ನು ಕೂಡ ಪವಿತ್ರರನ್ನಾಗಿ ಮಾಡ್ತಾನೆ ಅಂತ ಹೀಗೆ ವಿಶೇಷವಾಗಿ ಪರಮಾತ್ಮನನ್ನು ಪೂತಾತ್ಮ ಎನ್ನುವಂತಹ ಶಬ್ದದಿಂದಾಗಿ ಕರೀತಾ ಇದ್ದಾರೆ. ಇಷ್ಟಾದ ಮೇಲೆ ಮುಂದಿನ ಶಬ್ದ, ನಾವೆಲ್ಲರೂ ಕೂಡ ದೇವರನ್ನು ಕರೆಯುವಂತಹ ಪರಮಾತ್ಮ ಎನ್ನುವಂತಹ ನಾಮ. ನಾವೆಲ್ಲರೂ ಕೂಡ ದೇವರನ್ನು ಪರಮಾತ್ಮ ಪರಮಾತ್ಮ ಅಂತ ಕರಿತಾ ಇರ್ತೇವೆ. ಆ ಪರಮಾತ್ಮ ಶಬ್ದದ ಪ್ರಧಾನ ಅರ್ಥ ಏನಂತ ಹೇಳಿದ್ರೆ, ಪರಮ ಆತ್ಮ ಅಂದರೆ ಎಲ್ಲ ಜೀವರಿಗಿಂತಲೂ ಕೂಡ ಶ್ರೇಷ್ಠವಾದಂತಹ ಆತ್ಮ, ಸರ್ವೋತ್ತಮ ದೇವತೆ, ಅದು ಪರಮಾತ್ಮ. ಪರಮ ಅಂತ ಹೇಳಿದರೆ ಸರ್ವೋತ್ತಮ ಅಂತ. ಹಾಗಾಗಿ ಸರ್ವೋತ್ತಮನಾದಂತಹ ವ್ಯಕ್ತಿ ಅವನು ದೇವರು. ಹಾಗಾಗಿ ದೇವರಿಗೆ ಪರಮಾತ್ಮ ಎಂಬುದಾಗಿ ಹೆಸರು. ಇಷ್ಟು ಮಾತ್ರ ಅಲ್ಲ, ಪರಮ ಆತ್ಮ ಅಂತ. ಮಾ ಅಂತ ಹೇಳಿದರೆ ಜ್ಞಾನ, ಸಂಪತ್ತು ಅಂತ ಅರ್ಥ ಇದೆ. ಹಾಗಾಗಿ ಶ್ರೇಷ್ಠವಾದಂತಹ ಜ್ಞಾನಿ ಅಂದರೆ ಸರ್ವೋತ್ತಮ ಎಂಬುದಾಗಿ, ಸರ್ವಜ್ಞ ಎಂಬುದಾಗಿ ದೇವರಿಗೆ ನಾವು ಕರಿತೇವೆ. ಹಾಗಾಗಿ ಪರಮಾತ್ಮನಿಗೆ ಪರಮಾತ್ಮ ಎಂಬುದಾಗಿ ಹೆಸರು. ಅಷ್ಟು ಮಾತ್ರ ಅಲ್ಲ, ಪರಮ ಆತ್ಮ. ಆತ್ಮ ಅಂತ ಹೇಳಿ ಜೀವರು. ಜೀವರಲ್ಲಿ ಉತ್ತಮ ವ್ಯಕ್ತಿ, ಜೀವೋತ್ತಮ ವ್ಯಕ್ತಿ ಯಾರು? ಅದು ವಾಯುದೇವರು. ಹಾಗಾಗಿ ಪರಮಾತ್ಮ ಅಂತ ಹೇಳಿ ವಾಯುದೇವರಾಯಿತು. ಅವರಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ. ಹಾಗಾಗಿ ಪರಮಾತ್ಮನು ಕೂಡ ಆ ಪರಮಾತ್ಮ ಎನ್ನುವಂಥ ಶಬ್ದದಿಂದಾಗಿ ವಾಚ್ಯನಾಗಿದ್ದಾನೆ ಅಂತ ಹೀಗೆ ಅನೇಕ ರೀತಿಯಾದಂಥ ಅರ್ಥಗಳನ್ನು ಹೇಳ್ತಾ ಹೋಗ್ತಾರೆ. ಹೀಗೆ ದೇವರಿಗೆ ಪರಮಾತ್ಮ ಎಂಬುದಾಗಿ ಹೆಸರು. ಇನ್ನೊಂದು ಅರ್ಥ, ಎಲ್ಲ ಜೀವರಿಗಿಂತಲೂ ಕೂಡ ಉತ್ಕೃಷ್ಟವಾದಂತಹ ಸಾಮರ್ಥ್ಯ ಇರುವಂಥವನು ಅಂತ. ಇನ್ನೊಂದು ಅರ್ಥ, ಪರ ಅಂದರೆ ನಾವು ಕೇಳ್ತೇವೆ ಪರ ಸೊತ್ತು, ಪರರ ದುಡ್ಡು ಅಂತ. ಪರ ಅಂದರೆ ಬೇರೆ ಅಂತ. ಅಂದರೆ ಜೀವರಿಗಿಂತಲೂ ಕೂಡ ಅತ್ಯಂತ ಭಿನ್ನನಾಗಿದ್ದಾನೆ ಪರಮಾತ್ಮ, ಬೇರೆಯಾಗಿದ್ದಾನೆ ಅಂತ. ಪ್ರತಿಯೊಬ್ಬ ಜೀವರು ಕೂಡ ಪರಮಾತ್ಮನ ಅಧೀನರು, ಪರಮಾತ್ಮ ಸ್ವಾಮಿ, ನಾವು ಅವನ ಸೇವಕರು. ಹಾಗಾಗಿ ಪರಮ ಆತ್ಮ ಅಂದರೆ ಎಲ್ಲ ಜೀವರಿಗಿಂತಲೂ ಕೂಡ ಡಿಫ್ರೆಂಟ್ ಆಗಿದ್ದಾನೆ ಪರಮಾತ್ಮ. ಹಾಗಾಗಿ ದೇವರಿಗೆ ಪರಮಾತ್ಮ ಎಂಬುದ ಹೆಸರು ಅಂತ ಈ ರೀತಿಯಾಗಿ ಪರಮಾತ್ಮನ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಪ್ರಧಾನವಾದಂತಹ ಅರ್ಥ ಪರಮಾತ್ಮ ಅಂಥೇಳಿ ಎಲ್ಲರಿಗಿಂತಲೂ ಶ್ರೇಷ್ಠ, ಸರ್ವೋತ್ತಮ ಎಂಬುದಾಗಿ ಪರಮಾತ್ಮ ಎನ್ನುವಂತಹ ಶಬ್ದಕ್ಕೆ ಅರ್ಥ. ಮುಂದಿನ 12ನೇ ನಾಮ ಮುಕ್ತಾನಾಂ ಪರಮಾಗತಿ ಅಂತ. ಮುಕ್ತಾನಾಂ ಪರಮಾಗತಿ ಅಂತ ಹೇಳಿದ್ರೆ ಎಲ್ಲ ಮುಕ್ತರು, ಮೋಕ್ಷಕ್ಕೆ ಹೋದಂತಹ ಜೀವಿಗಳು ಕೊನೆಗೆ ಸೇರಬೇಕಾದಂತಹ ಸ್ಥಾನ ಯಾವುದು ಅಂತ ಹೇಳಿದ್ರೆ ಅದು ಪರಮಾತ್ಮನನ್ನೇ ಹೋಗಿ ಸೇರಬೇಕು, ಪರಮಾತ್ಮನ ಪಾದವನ್ನೇ ಹಿಡಿಬೇಕು. ಅವರೆಲ್ಲರಿಗೂ ಕೂಡ ಅಲ್ಲಿ ಆಶ್ರಯವನ್ನು ಕೊಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಮುಕ್ತಾನಾಂ ಪರಮಾಗತಿ. ಗತಿ ಅಂತೇಳಿ ನಾವು ಹೇಗೆ ನೀವೇ ಗತಿ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ಮುಕ್ತರಿಗೂ ಕೂಡ ಅವನೇ ಆಶ್ರಯ. ಬದುಕಿದ್ದಾಗ ಮಾತ್ರ ಅಲ್ಲ, ಮುಂದೆ ದೇಹತ್ಯಾಗ ಮಾಡಿ ಮೋಕ್ಷಕ್ಕೆ ಹೋದಾಗಲೂ ಕೂಡ ಪರಮಾತ್ಮನೇ ಪ್ರತಿಯೊಬ್ಬರಿಗೂ ಗತಿಯಾಗಿರ್ತಾನೆ. ಅದು ಬ್ರಹ್ಮದೇವರೇ ಆಗಲಿ ಯಾರೇ ಆಗಲಿ, ಪ್ರತಿಯೊಬ್ಬರಿಗೂ ಕೂಡ ಪರಮಾತ್ಮನೇ ಗತಿಯಾಗಿರ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಮುಕ್ತಾನಾಂ ಪರಮಾಗತಿ ಎಂಬುದಾಗಿ ಹೆಸರು. ಪರಮ ಅಂದರೆ ಶ್ರೇಷ್ಠವಾದಂತಹ ಆಶ್ರಯ ಅಂತ. ಯಾಕೆ ಶ್ರೇಷ್ಠವಾದಂತಹ ಆಶ್ರಯ ಅಂತ ಹೇಳಿದ್ರೆ, ಮೋಕ್ಷಕ್ಕೆ ಹೋದಾಗ ನಮಗೆ ಪರಮಾತ್ಮನೊಬ್ಬನೇ ನಿಯಾಮಕನಾಗಿರಲ್ಲ. ನಮಗಿಂತ ಉತ್ತಮರಾದಂತಹ ಗರುಡ ಶೇಷಾದಿಗಳು
ಯಾವ ಬ್ರಹ್ಮದೇವರು ಎಲ್ಲರೂ ಕೂಡ ನಮಗೆ ನಿಯಾಮಕರಾಗಿರ್ತಾರೆ. ಹಾಗಾಗಿ ಅವರು ನಿಯಾಮಕರು, ಅವರಿಗಿಂತಲೂ ಶ್ರೇಷ್ಠವಾದಂಥ ಪರಮಾತ್ಮ ಪ್ರಧಾನ ನಿಯಾಮಕ, ಮುಖ್ಯ. ಹಾಗಾಗಿ ಪರಮಾಗತಿ ಎಂಬುದಾಗಿ ಕರೆದರು. ಇಷ್ಟಾದ ಮೇಲೆ ಮುಕ್ತಾನಾಂ ಪರಮ ಅಂತ ಹೇಳಿದರೆ ಲಕ್ಷ್ಮೀದೇವಿ. ಯಾಕೆಂತೇಳಿ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು. ಅವಳು ಇವತ್ತು ಸಾಧನೆ ಮಾಡಿದಳು, ಮುಂದೆ ಮೋಕ್ಷಕ್ಕೆ ಹೋದಳು ಅಂತ ಇಲ್ಲ, ಅವಳು ನಿತ್ಯ ಮುಕ್ತಳು. ಹಾಗಾಗಿ ಮುಕ್ತಾನಾಂ ಪರಮ, ಮೋಕ್ಷಕ್ಕೆ ಹೋದಂತಹ ಜೀವಿಗಳಲ್ಲಿ ಅತ್ಯಂತ ಶ್ರೇಷ್ಠಳು ಅಂದರೆ ಯಾರು? ಅದು ಮಹಾಲಕ್ಷ್ಮೀ ದೇವಿ. ಬ್ರಹ್ಮದೇವರು ಕೂಡ ಸಾಧನೆ ಮಾಡಿ ಮೋಕ್ಷಕ್ಕೆ ಹೋಗಬೇಕು, ಆದರೆ ಲಕ್ಷ್ಮೀದೇವಿ ಹಾಗಲ್ಲ, ಅವಳು ನಿತ್ಯ ಮುಕ್ತಳು. ಹಾಗಾಗಿ ಮುಕ್ತಾನಾಂ ಪರಮ ಲಕ್ಷ್ಮೀದೇವಿ, ಅವಳಿಗೂ ಕೂಡ ಗತಿ, ಆಶ್ರಯ, ನಿಯಾಮಕ, ಕಂಟ್ರೋಲ್ ಮಾಡುವಂಥವನು, ರೂಲ್ ಮಾಡುವಂಥವನು ಯಾರು? ಅದು ಪರಮಾತ್ಮ. ಹಾಗಾಗಿ ಮುಕ್ತಾನಾಂ ಪರಮಾಗತಿ ಎಂಬುದಾಗಿ ಹೆಸರು. ಇಷ್ಟಾದ ಮೇಲೆ ಮುಕ್ತಾನಾಂ ಪರಮ ಅಗತಿ ಎಂಬುದಾಗಿ ಪದಚ್ಛೇದ ಮಾಡಿಕೊಳ್ಬೇಕು. ಅಂದರೆ ಮುಕ್ತಾನಾಂ ಪರಮಃ ಅಂತೇಳಿದ್ರೆ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗಿಂತಲೂ ಶ್ರೇಷ್ಠ ಯಾರು? ಅದು ಪರಮಾತ್ಮ. ಇಂತಹ ಪರಮಾತ್ಮ ಅಗತಿಹಿ ಅಂತಂದರೆ ಪರಮಾತ್ಮ ಪ್ರತಿಯೊಬ್ಬರನ್ನು ರೂಲ್ ಮಾಡ್ತಾನೆ. ಅಂದರೆ ಪರಮಾತ್ಮನಿಗೆ ರೂಲ್ ಮಾಡುವಂತಹ ಇನ್ನೊಬ್ಬ ವ್ಯಕ್ತಿ ಯಾರೂ ಕೂಡ ಅಗತಿಹಿ, ಅವನಿಗೆ ಯಾರೂ ಕೂಡ ಆಶ್ರಯ ಅಂತ ಇಲ್ಲ. ಸ್ವಯಂ ತನ್ನನ್ನು ತಾನು ನಿಯಮನ ಮಾಡಿಕೊಳ್ಳುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಮುಕ್ತಾನಾಂ ಪರಮ ಅಗತಿಹಿ, ಮುಕ್ತಾನಾಂ ಪರಮಾಗತಿಹಿ ಎಂಬುದಾಗಿ ಪರಮಾತ್ಮನ ಹೆಸರು ಅಂತ ಈ ರೀತಿಯಾಗಿ ತಿಳಿಸ್ತಾ ಹೋಗ್ತಾರೆ. ಇಷ್ಟಾದ ಮೇಲೆ ಮುಂದಿನ ನಾಮ ಅವ್ಯಯ ಅಂತ. ವ್ಯಯ ಅಂತ ಹೇಳಿದ್ರೆ ಖರ್ಚಾಗುವುದು, ದುಡ್ಡು ವ್ಯಯ ಆಯಿತು ಅಂತ ಹೇಳ್ಬಿಡ್ತೀವಿ. ದುಡ್ಡು ಖರ್ಚಾಗಿ ಹೋಯಿತು, ಖಾಲಿಯಾಗಿ ಹೋಗ್ಬಿಡ್ತು, ಕಡಿಮೆ ಆಯಿತು ಅಂತ ಅರ್ಥ. ಪರಮಾತ್ಮ ಏನಾಗಿದ್ದಾನೆ? ಅವ್ಯಯ ಅಂತ. ಪರಮಾತ್ಮ ಯಾವತ್ತೂ ಕೂಡ ಅವನಲ್ಲಿ ಗುಣಗಳು ಕಡಿಮೆಯಾಗುವುದು ಅಂತ ಇಲ್ಲ. ಯಾವುದೇ ರೀತಿಯಾದಂತಹ ವಿಕಾರಗಳು ಇಲ್ಲದೆ ಇರುವಂತಹ, ವೃದ್ಧಿ ಹ್ರಾಸಗಳು ಹೆಚ್ಚು ಕಡಿಮೆ ಇಲ್ಲದೆ ಇರುವಂತಹ ವ್ಯಕ್ತಿ ಅದು ಪರಮಾತ್ಮ. ಹಾಗಾಗಿ ಅವ್ಯಯ, ಯಾವತ್ತೂ ಕೂಡ ಪರಮಾತ್ಮನ ಸ್ವರೂಪ ಅದು ಸರ್ವಥಾ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನಿಗೆ ನಮ್ಮ ನಿಮ್ಮಂತೆ ಹುಟ್ಟು, ಸಾವು, ಹಸಿವೆ, ನೀರು, ಬಾಯಾರಿಕೆ ಈ ರೀತಿಯಾದಂತಹ ಯಾವುದೂ ಕೂಡ ಇಲ್ಲ. ಹಾಗಾಗಿ ಪರಮಾತ್ಮ ಅವ್ಯಯ, ಯಾವುದೇ ರೀತಿಯಾದಂತಹ ವಿಕಾರಕ್ಕೆ ಒಳಗಾಗದೇ ಇರುವಂಥವನು ಪರಮಾತ್ಮ ಅಂತ. ಅದೇ ರೀತಿಯಾಗಿ ಅವ್ಯಯ ಅಂತ ಹೇಳಿದರೆ ವಿಶೇಷವಾಗಿ ಋಗ್ವೇದದಲ್ಲಿ ಹೇಳುವಂತೆ ಅವೇಹೇ ಸೂರ್ಯಸ್ಯ ಅಯಂ ಗಮನಂ ಯಸ್ಮಾತ್ ಸಹ ಅವ್ಯಯ ಎಂಬುದಾಗಿ, ಅವಿ ಎಂಬುದಾಗಿ ಸೂರ್ಯನಿಗೆ ಹೆಸರು ಅಂತೆ. ಆ ಅವಿ ಅಂದರೆ ಸೂರ್ಯನಿಗೆ ಅಯಹ, ಸಂಚಾರ ಮಾಡುವಂಥ ಶಕ್ತಿಯನ್ನು ಕೊಟ್ಟಂಥವನು ಪರಮಾತ್ಮ. ಅಂದರೆ ಸೂರ್ಯ ಆ 7 ಕುದುರೆ ಇರುವಂಥ ರಥಗಳನ್ನು ಏರಿ ಸಂಚಾರ ಮಾಡ್ತಾ ಇರ್ತಾನೆ. ವಿಶೇಷವಾಗಿ ನಾವು ನವಗ್ರಹಗಳಲ್ಲಿ ಸೂರ್ಯ ಮಂತ್ರದಲ್ಲಿ ಕೇಳ್ತೇವೆ, ಆ ಕೃಷ್ಣೇನ ರಜಸ ವರ್ತಮಾನೋ ನಿವೇಶೇನ್ ಅಮೃತಂ ಮರ್ತ್ಯಂಚ ಹಿರಣ್ಯೇನ ಸವಿತಾರಥೇನ ದೇವೋ ಯಾತಿ ಭುವನಾನಿ ಪಶ್ಯನ್. ಬಂಗಾರ್ಥ ರಥದಲ್ಲಿ ಕುಳಿತುಕೊಂಡು ವಿಶೇಷವಾಗಿ ಸೂರ್ಯ ಇಡೀ ಜಗತ್ತನ್ನು ನೋಡ್ತಾ ಹೋಗ್ತಾ ಇರ್ತಾನೆ ಅಂತ ತಿಳಿಸ್ತಾರೆ. ಆ ರೀತಿಯಾಗಿ ಅವನಿಗೆ ಸಂಚಾರ ಮಾಡುವಂತಹ ಶಕ್ತಿಯನ್ನು ಕೊಟ್ಟಿದ್ಯಾರು? ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಅವ್ಯಯ, ಅವಿ ಅಂದರೆ ಸೂರ್ಯ, ಆ ಸೂರ್ಯನಿಗೆ ಸಂಚಾರ ಮಾಡುವಂತಹ ಶಕ್ತಿಯನ್ನು ಕೊಟ್ಟಂಥವನು ಪರಮಾತ್ಮ. ಹಾಗಾಗಿ ಅವ್ಯಯ ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಇನ್ನೊಂದು ಅರ್ಥ ಅವ್ಯ ಅಂತ ಹೇಳಿದ್ರೆ ಯಾವುದನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೋ ಅದು ಅವ್ಯ ಅಂತ. ಅವ ಅಂತ ಹೇಳಿದ್ರೆ ಅವರಕ್ಷಣೆ ಅಂತ ಧಾತು, ರಕ್ಷಣೆ ಮಾಡುವಂಥದ್ದು. ಪರಮಾತ್ಮ ಯಾವುದನ್ನು ರಕ್ಷಣೆ ಮಾಡ್ತಾನೆ? ಇಡೀ ಬ್ರಹ್ಮಾಂಡವನ್ನೇ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಹಾಗಾಗಿ ತಾನು ರಕ್ಷಣೆ ಮಾಡುವಂತಹ ಇಡೀ ಜಗತ್ತಿನ ಒಳಗಡೆ ಅಯಗತವು ಅಂತ ಧಾತು, ಪ್ರವೇಶ ಮಾಡಿದ್ದಾನೆ ಅಂತ ನಾವು ಹಿಂದೆ ಕೇಳಿದ್ವಿ. ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದ, ಮತ್ತೆ ಅದನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಅದರ ಒಳಗಡೆ ಪ್ರವೇಶವನ್ನು ಕೂಡ ಮಾಡಿದ ಅಂತ. ಹಾಗಾಗಿ ಅವ್ಯಯ ಅಂತೇಳಿ ಜಗತ್ತನ್ನು ಅದರ ಒಳಗಡೆ ಪ್ರವೇಶ ಮಾಡಿ ರಕ್ಷಣೆ ಮಾಡುವಂಥವನು ಪರಮಾತ್ಮ. ನಾವು ನೀವೆಲ್ಲ ಒಬ್ಬ ವ್ಯಕ್ತಿನ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಹೊರಗಡೆಯಿಂದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಒಬ್ಬ ತಾಯಿ, ಒಬ್ಬ ತಂದೆ, ಯಾರೇ ಆಗಲಿ ತನ್ನ ಮಗುವಿನ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಮಗುವಿನ ಒಳಗಡೆ ಪ್ರವೇಶ ಮಾಡಿ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಹೊರಗಡೆಯಿಂದ ರಕ್ಷಣೆ ಮಾಡ್ಬೋದು ಅಷ್ಟೇ. ಆದರೆ ಪರಮಾತ್ಮ ಹಾಗಲ್ಲ, ಅದರ ಒಳಗಡೆಯೂ ಇರ್ತಾನೆ, ಹೊರಗಡೆಯೂ ಇರ್ತಾನೆ. ಹೀಗೆ ಅದರ ಒಳಗಡೆ ಪ್ರವೇಶ ಮಾಡಿ ರಕ್ಷಣೆ ಮಾಡುವಂಥ ವಿಶಿಷ್ಟವಾದಂತಹ ಸಾಮರ್ಥ್ಯ ಅದು ಪರಮಾತ್ಮನಿಗೆ ಇದೆ.
ಹಾಗಾಗಿ ಪರಮಾತ್ಮ ಅವ್ಯಯ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ. ಇನ್ನೊಂದು ರೀತಿಯಾದಂಥ ಅರ್ಥ ಅವ್ಯ ಅಂತ ಹೇಳಿದರೆ ಸೂರ್ಯನ ಸಂಬಂಧಿ ಅಂತ ಅರ್ಥ. ಸೂರ್ಯನ ಸಂಬಂಧಿ ಅಂತ ಹೇಳಿ ವಿಶೇಷವಾಗಿ ಪರಮಾತ್ಮ ಪರಶುರಾಮನಾಗಿ ಅವತಾರ ಮಾಡಿದ್ದಾಗ ಆ ಸೂರ್ಯ ಪುತ್ರ ಕರ್ಣ ಹುಟ್ಟಿದ್ದ. ಆ ಕರ್ಣನಿಗೆ ಅಯಹ ಅಂದರೆ ವಿದ್ಯೆಯನ್ನು ಉಪದೇಶ ಮಾಡಿದಂಥವನು ಪರಮಾತ್ಮ ಅಂತ. ಸೂರ್ಯನ ಮಗನಾಗಿದ್ದಂತಹ ಕರ್ಣನಿಗೆ ಜ್ಞಾನೋಪದೇಶವನ್ನು ವಿಶೇಷವಾಗಿ ಅಸ್ತ್ರಶಸ್ತ್ರಗಳ ಉಪದೇಶವನ್ನು ಮಾಡಿದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಅವ್ಯಯ ಎಂಬುದಾಗಿ ಹೆಸರು ಅಂತ ಈ ರೀತಿಯಾಗಿ ಪರಮಾತ್ಮನಿಗೆ ಅವ್ಯಯ ಎಂಬುದಾಗಿ ಹೆಸರು ಬಂತು ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ 14ನೇ ನಾಮ ಪುರುಷಃ ಅಂತ. ಪುರುಷಃ ಶಬ್ದಕ್ಕೆ ಅರ್ಥ ನಮಗೆಲ್ಲರಿಗೂ ಕೂಡ ಪುರುಷಃ ಅಂತ ಹೆಸರು. ಪುರುಷ ಅನ್ನೋದು ಅಂತ ಹೇಳೋದು ಮೇಲ್ನೋಟಕ್ಕೆ ನಮಗೆ ನೋಡಿದಾಗ ಗಂಡಸರಿಗೆ ಮಾತ್ರ ಹೇಳುವಂತಹ ಶಬ್ದ ಅಂತ ಅನಿಸುತ್ತೆ. ಆದರೆ ಪುರುಷ ಅಂತೇಳಿ ವಿಶೇಷವಾಗಿ ಪ್ರತಿಯೊಬ್ಬ ಜೀವರಿಗೂ ಕೂಡ ಪುರುಷಃ ಅಂತ ಹೆಸರು. ಯಾಕೆ ಅಂತ ಹೇಳಿದ್ರೆ ಪುರುಸರತಿ ಇತಿ ಪುರುಷಃ ಅಂತ. ಮುಂದೆ ಮುಂದೆ ಹೋಗ್ತಾ ಇರ್ತೀವಿ, ಹಾಗಾಗಿ ಜೀವರಿಗೆ ಪುರುಷಃ ಅಂತ ಹೆಸರು. ಒಂದು ದೇಹ ಬಂತು, ಅಲ್ಲಿ ಹುಟ್ಟಿದೀವಿ, ಸಾಧನೆ ಮಾಡಿದ್ವಿ, ಮತ್ತೆ ಸತ್ವಿ, ಮತ್ತೆ ಇನ್ನೊಂದು ದೇಹ ಬಂತು. ಹೀಗೆ ಅನೇಕ ದೇಹಗಳು ಪಡಿತಾ ಹೋಗ್ತಾ 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 ಇರ್ತೀವಿ, ಹಾಗಾಗಿ ಜೀವಿಗಳಿಗೆ ಪುರುಷಃ ಎಂಬುದಾಗಿ ಹೆಸರು ಅಂತ. ನಾವೇನೋ ಅನೇಕ ದೇಹ ಪಡಿತೀವಿ, ನಾಶ ಆಗ್ತೀವಿ, ಮತ್ತೆ ದೇಹ ಪಡಿತೀವಿ. ಪರಮಾತ್ಮನಿಗೆ ಯಾಕೆ ಪುರುಷ ಅಂತ ಹೆಸರು ಅಂತ ಹೇಳಿದ್ರೆ, ಪರಮಾತ್ಮ ನಾವು ಎಷ್ಟೆಲ್ಲ ದೇಹಗಳನ್ನು ಪ್ರವೇಶ ಮಾಡ್ತೀವೋ ಅಷ್ಟೆಲ್ಲ ದೇಹದೊಳಗೆ ಪರಮಾತ್ಮನು ಪ್ರವೇಶ ಮಾಡ್ತಾನೆ. ಹಾಗಾಗಿ ಪರಮಾತ್ಮ ಪುರುಷಃ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ. ಪ್ರತಿಯೊಬ್ಬ ಜೀವರ ಹೃದಯದಲ್ಲೂ ಕೂಡ ಪರಮಾತ್ಮ ಪ್ರವೇಶ ಮಾಡಿ ಬಿಂಬರೂಪಿಯಾಗಿ ಅಲ್ಲಿ ಇರ್ತಾನೆ. ಆ ಪರಮಾತ್ಮನ ಸನ್ನಿಧಾನ ಇಲ್ಲದೆ ಹೋದರೆ ನಮ್ಮ ದೇಹಕ್ಕೆ ಅಸ್ತಿತ್ವವೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರ ದೇಹದ ಒಳಗಡೆ, ಜೀವರ ಒಳಗಡೆ ಇರುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪುರುಷಃ ಎಂಬುದಾಗಿ ಹೆಸರು. ಅಷ್ಟು ಮಾತ್ರ ಅಲ್ಲ, ಪುರುಷಃ ಅಂತ. ಪುರ ಅಂತ ಹೇಳಿ ತುಂಬಾ ಮುಂಚೆ ಅಂತ. ಅಂದರೆ ಸೃಷ್ಟಿಯಾಗೋದಕ್ಕಿಂತ, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಯಾಗೋದಕ್ಕಿಂತ ಮುಂಚೆಯೂ ಕೂಡ ಇದ್ದಂಥವನು ಯಾರು? ಪರಮಾತ್ಮ. ಹಾಗಾಗಿ ಪರಮಾತ್ಮ ಅಂತ ಕರೆಸ್ಕೊಳ್ತಾನೆ ಪುರುಷಃ, ಎಲ್ಲದಕ್ಕಿಂತಲೂ ಕೂಡ ಮುಂಚೆ ಇದ್ದಂಥವನು ಅಂತ. ವಿಶೇಷವಾಗಿ ಪುರ ಅಗ್ರಗಮನೆ ಅಂತ ಧಾತು, ಅಂದರೆ ಎಲ್ಲರಿಗಿಂತಲೂ ಕೂಡ ಮುಂಚೆ ಇದ್ದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪುರುಷಃ ಎಂಬುದಾಗಿ ಹೆಸರು ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಪುರುಹು ಬಹುಲಃ ಚೇಷ್ಟಾಸ ಯಸ್ಯ ಪುರುಷಃ ಎಂಬುದಾಗಿ ಹೇಳುವಂತೆ, ಪುರು ಅಂತ ಹೇಳಿದ್ರೆ ಜಾಸ್ತಿ ಅಂತ ಅರ್ಥ. ಉರು ಅಂತ ಕೇಳ್ತೇವೆ ನಾವು. ಉರು ಅಂತ ಹೇಳಿದ್ರೆ ಜಾಸ್ತಿ, ಪುರು ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಅಂತ. ಅಂದರೆ ಯಾರ ಚೇಷ್ಟೆ, ಚೇಷ್ಟೆ ಅಂತ ಕನ್ನಡದ ಚೇಷ್ಟೆ ಅಲ್ಲ, ಕೆಲಸ ಅಂತ ಅರ್ಥ. ಚೇಷ್ಟಾ ಶಬ್ದಕ್ಕೆ ಸಂಸ್ಕೃತದಲ್ಲಿ ಕೆಲಸ ಎಂಬುದಾಗಿ ಅರ್ಥ. ವಿಶೇಷವಾದಂತಹ ಕೆಲಸವನ್ನು ಯಾರು ನಿರಂತರವಾಗಿ ಮಾಡ್ತಾನೋ ಅವನೇನಂತ ಕರೆಸ್ಕೊಳ್ತಾನೆ? ಪುರುಷಃ ಅಂತ ಕರೆಸ್ಕೊಳ್ತಾನೆ ಅಂತ. ಹಾಗಾಗಿ ಆ ರೀತಿಯಾಗಿ ವಿಶಿಷ್ಟವಾದಂತಹ ಚೇಷ್ಟೆ ಮಾಡುವಂಥವನು ಯಾರು? ಪರಮಾತ್ಮನೊಬ್ಬನೇ. ಯಾಕೆ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡ ಎಲ್ಲವೂ ಕೂಡ ಪರಮಾತ್ಮನ ಹೊಟ್ಟೆಯಲ್ಲಿ ಮಲಗಿದಾಗಲೂ ಕೂಡ ಎಚ್ಚರವಿದ್ದುಕೊಂಡು ಆ ಜಗತ್ತಿನ ಎಲ್ಲ ಕೆಲಸವನ್ನು ಕೂಡ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಅಂತ ಕರೆಸ್ಕೊಳ್ತಾನೆ ಪುರುಷಃ, ಶ್ರೇಷ್ಠವಾದಂತಹ ಚೇಷ್ಟೆಯನ್ನು ಮಾಡುವಂಥವ್ರು, ಕೆಲಸಗಾರ ಪರಮಾತ್ಮ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ವಿಶೇಷವಾಗಿ ಈ ಒಂದು ವಿಷ್ಣು ಸಹಸ್ರನಾಮಕ್ಕೆ ವಿದ್ಯಾಧಿರಾಜ ತೀರ್ಥರು ಅಂತ ಅವರೊಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ಮಹಿಷಿಯ ಸತ್ಯಸಂಧ ತೀರ್ಥರು ಅವರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಸತ್ಯಸಂಧ ತೀರ್ಥರು ವ್ಯಾಖ್ಯಾನ ಮಾಡಬೇಕಾದ್ರೆ ಈ ರೀತಿಯಾಗಿ ತಿಳಿಸ್ತಾರೆ. ವಿಶೇಷವಾಗಿ ಶ್ರೇಷ್ಠವಾದಂತಹ ಕೆಲಸ ಮಾಡುವಂಥವನು, ಅಂದರೆ ಇಡೀ ಜಗತ್ತು ಮಲಗಿದ್ದಾಗಲೂ ಕೂಡ ತನ್ನ ಚೇಷ್ಟೆಯನ್ನು ಮಾಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪುರುಷಃ ಎಂಬುದಾಗಿ ಹೆಸರು ಅಂತ ಸತ್ಯಸಂಧ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಅದಾದ ಮೇಲೆ ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಸತ್ಯಸಂಧ ತೀರ್ಥ ಅಲ್ಲೊಂದು ವಿಚಾರವನ್ನು ತಿಳಿಸ್ತಾರೆ. ಪರಮಾತ್ಮ ಪುರುಷಃ ಅಂತ ಹೆಸರು. ಯಾಕೆ ಅಂತ ಹೇಳಿದ್ರೆ ಪುರುಷಃ, ಹಿಂದೆ ನಾವು ಕೇಳಿದಂತೆ ಪುರು ಶಬ್ದಕ್ಕೆ ಅನೇಕ, ಜಾಸ್ತಿ ಅಂತ ಅರ್ಥ ಇದೆ. ಅಂದರೆ ಅನೇಕ ದೈತ್ಯರನ್ನ ಸಂಹಾರ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪುರುಷಃ ಎಂಬುದಾಗಿ ಹೆಸರು. ಅದಾದ ಮೇಲೆ ಇನ್ನೊಂದು ಕಡೆ ಹೇಳ್ತಾರೆ ಪುರು ಪೂರ್ಣಂ ಮೋಕ್ಷಾಖ್ಯಂ ಫಲಂ ಸ್ವಾತ್ಮಾನಮೇವ ಸನೋತಿ ಅಂತ.
ಪುರು ಅಂತೀರೆ ಶ್ರೇಷ್ಠವಾದದ್ದು ಅಂದರೆ ಮೋಕ್ಷ. ಅದನ್ನು ಶಹ ಶಹ ಅಂತೀರೆ ಸನೋತಿ ಕೊಡುವಂಥವನು ಎಂಬುದಾಗಿ ಅರ್ಥ. ಹಾಗಾಗಿ ನಮ್ಮ ಸಾಧನೆಗೆ ಅನುಗುಣವಾಗಿ ಮೋಕ್ಷವನ್ನೇ ಕೊಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪುರುಷಃ ಎಂಬುದಾಗಿ ಹೆಸರು ಅಂತ. ಹೀಗೆ ಅನೇಕ ರೀತಿಯಲ್ಲಿ ಪರಮಾತ್ಮನಿಗೆ ಪುರುಷಃ ಎನ್ನುವಂತಹ ನಾಮಗಳನ್ನು ತಿಳಿಸ್ತೇವೆ. ಹಾಗಾಗಿ ಪರಮಾತ್ಮನ ಪುರುಷ ಎನ್ನುವಂತಹ ರೂಪವು ಕೂಡ ಅತ್ಯಂತ ಪ್ರಸಿದ್ಧವಾದದ್ದು. ಹಾಗಾಗಿ ಏನೇ ಪುರುಷ ಸೂಕ್ತ ಅಂತ ನಾವೆಲ್ಲ ಹೇಳ್ತೇವೆ. ಸಹಸ್ರ ಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಪರಮಾತ್ಮನ ಪುರುಷ ಎನ್ನುವಂತಹ ರೂಪ ಅತ್ಯಂತ ಪ್ರಸಿದ್ಧವಾದಂತಹ ರೂಪ. ಆ ಪುರುಷ ಎನ್ನುವಂಥ ಶಬ್ದಕ್ಕೆ ಈ ರೀತಿಯಾಗಿ ಅನೇಕ ಅರ್ಥಗಳನ್ನು ವ್ಯಾಖ್ಯಾನಕಾರರು ತಿಳಿಸ್ತಾ ಹೋಗ್ತಾರೆ. ಮುಂದಿನ 15ನೇ ನಾಮ ಸಾಕ್ಷಿ ಅಂತ. ಸಾಕ್ಷಿ ಅಂತ ಹೇಳಿ ಇವತ್ತು ಕೋರ್ಟಿನಲ್ಲಿ ಏನಾದರೂ ಒಂದು ಕೇಸ್ ನಡೆಯಬೇಕಾದ್ರೆ ಸಾಕ್ಷಿ ಏನು ಅಂತ ಕೇಳ್ತಾರೆ, ಎವಿಡೆನ್ಸ್ ಏನು ಅಂತ. ಅದನ್ನು ನೋಡಿದವರು ಅನೇಕ ಜನ ಇರ್ತಾರೆ, ಅವರು ಬಂದು ಸಾಕ್ಷಿಯನ್ನು ಹೇಳ್ತಾರೆ. ಆವಾಗ ಅದು ಗೆಲ್ಲುತ್ತೋ ಸೋಲುತ್ತೋ ಮುಂದೆ ಡಿಸೈಡ್ ಆಗುತ್ತೆ. ಆದರೆ ಎಲ್ಲ ವಸ್ತುಗಳನ್ನು ಎಲ್ಲ ಕಾಲದಲ್ಲಿ ಎಲ್ಲರಿಗೂ ನೋಡ್ಲಿಕ್ಕೆ ಆಗೋದಿಲ್ಲ. ಒಂದು ರೂಮ್ ಇರುತ್ತೆ, ಆ ರೂಮಿನಲ್ಲಿ ಅನೇಕ ವಸ್ತುಗಳು ಇರ್ತವೆ. ರಾತ್ರಿ ಲೈಟ್ ಆಫ್ ಮಾಡಿ ಅದಕ್ಕೆ ಬೀಗ ಹಾಕೊಂಡು ಹೋಗ್ಬಿಟ್ರೆ ಒಳಗಡೆ ಯಾರೂ ಇರೋದಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಆ ವಸ್ತುಗಳನ್ನು ಯಾರೂ ಕೂಡ ನೋಡ್ತಾ ಇರೋದಿಲ್ಲ, ಯಾರೂ ಕೂಡ ಸಾಕ್ಷಿ ಅಂತ ಇರೋದಿಲ್ಲ. ಆದರೆ ಪರಮಾತ್ಮ ಹಾಗಲ್ಲ, ಅವನು ನಿಜವಾದಂತಹ ಸಾಕ್ಷಿ ಅಂತ. ಅಂದರೆ ಎಲ್ಲ ಕಾಲದಲ್ಲಿ ಎಲ್ಲ ದೇಶಗಳಲ್ಲಿ ಎಲ್ಲ ವಸ್ತುಗಳನ್ನು ಕೂಡ, ಎಲ್ಲ ವಸ್ತುಗಳನ್ನು, ವ್ಯಕ್ತಿಗಳನ್ನು, ಎಲ್ಲವನ್ನೂ ಕೂಡ ನಿರಂತರವಾಗಿ ಪ್ರತ್ಯಕ್ಷವಾಗಿ ನೋಡ್ತಾ ಇರುವಂಥವನು ಯಾರು? ಪರಮಾತ್ಮ ಅಂತ. ಯಾಕೆ ನೋಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅಂತರ್ಬಹಿಶ್ಚಿತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಎಂಬುದಾಗಿ ಹೇಳುವಂತೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಹಾಗಾಗಿ ಎಲ್ಲವನ್ನು ಕೂಡ ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ. ಪರಮಾತ್ಮ ಎಲ್ಲೋ ಒಂದು ಕಡೆ ಇದ್ದಾನೆ ಅಂತ ಹೇಳಿದ್ರೆ, ವೈಕುಂಠದಲ್ಲಿ ಮಾತ್ರ ಪರಮಾತ್ಮ ಇದ್ದಾನೆ ಅಂತ ಹೇಳಿದ್ರೆ ಎಲ್ಲ ಕಡೆ ನೋಡ್ಲಿಕ್ಕೆ ಆಗೋದಿಲ್ಲ. ಅರೆ ಪರಮಾತ್ಮ ಏನಿದ್ದಾನೆ, ಎಲ್ಲ ಕಡೆಯೂ ಇದ್ದಾನೆ. ಪರಮಾತ್ಮ ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ. ಹಾಗಾಗಿ ಎಲ್ಲ ವಸ್ತುಗಳನ್ನು ಮತ್ತು ಎಲ್ಲ ವ್ಯಕ್ತಿಗಳನ್ನು ಯಾವಾಗ ಒಂದು ಟೈಮ್ ನೋಡಿತು, ರಾತ್ರಿ ನೋಡಿದೆ ಬೆಳಗ್ಗೆ ನೋಡಲಿಲ್ಲ, ಅಥವಾ ಬೆಳಗ್ಗೆ ಬೆಳಕಿದ್ದಾಗ ನೋಡಿದೆ ರಾತ್ರಿ ಕತ್ಲೆ ಇದ್ದಾಗ ನೋಡಲಿಲ್ಲ ಅಂತ ಪರಮಾತ್ಮನ ಲೆಕ್ಕದಲ್ಲಿ ಅಲ್ಲ. ಎಲ್ಲ ವಸ್ತುಗಳನ್ನು, ಎಲ್ಲ ವ್ಯಕ್ತಿಗಳನ್ನು ಯಾವಾಗಲೂ ಕೂಡ ನೋಡ್ತಾ ಇರುವಂಥವನು ವಿಶೇಷವಾಗಿ ಪರಮಾತ್ಮ. ಹಾಗಾಗಿ ಪರಮಾತ್ಮ ಅಂತ ಕರೆಸ್ಕೊಳ್ತಾನೆ, ಸಾಕ್ಷಿ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಭಾಗವತದಲ್ಲಿ ಬರುವಂತಹ ಒಂದು ಕಥೆ. ಭಾಗವತದಲ್ಲಿ ಒಂದು ಓತಿಕ್ಯಾತ ಒಂದು ಬಾವಿಗೆ ಬಿದ್ದುಬಿಟ್ಟಿರುತ್ತೆ. ಆವಾಗ ಪರಮಾತ್ಮದ ಬಂದು ರಕ್ಷಣೆ ಮಾಡ್ತಾನೆ. ಮುಟ್ಟಿದಾಗ ಆ ಯಾವ ಮೃಗ ಎನ್ನುವಂತಹ ರಾಜ, ಒಬ್ಬ ರಾಜ ಏನಾಗುತ್ತೆ, ಓತಿಕ್ಯಾತ ಆಗಿ ಅಲ್ಲಿ ಬಿದ್ದುಬಿಟ್ಟಿರ್ತಾನೆ, ಬಾವಿಯಲ್ಲಿ ಬಿದ್ದಿರ್ತಾನೆ. ಅವನಿಗೆ ಕೃಷ್ಣನ ಸ್ಪರ್ಶದಿಂದ ಮೋಕ್ಷ ಅಂತ ಹೇಳಿರ್ತಾರೆ. ಹಾಗಾಗಿ ಆ ಮೃಗರಾಜ ಓತಿಕ್ಯಾತದ ಸ್ಪರ್ಶ ಆ ಕೃಷ್ಣ ಮುಂದೆ ಮುಟ್ಟಿದಾಗ ಏನಾಗುತ್ತೆ, ಓತಿಕ್ಯಾತ ಹಿಂದಿನ ಜನ್ಮವನ್ನು ಪಡೆಯುತ್ತೆ, ಮೃಗರಾಜನ ರೂಪ ತಗೊಳ್ಳುತ್ತೆ. ಆವಾಗ ವಿಶೇಷವಾಗಿ ಆ ಮೃಗ ಎನ್ನುವಂಥ ರಾಜ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾನೆ. ಕಿಮ್ನುತೆ ವಿದಿತಂ ನಾಥ ಸರ್ವಭೂತಾತ್ಮ ಸಾಕ್ಷಿಣಃ ಅಂತ ಅವನು ಸ್ತೋತ್ರ ಮಾಡ್ತಾನೆ. ಪರಮಾತ್ಮ ಏನಾಗಿದ್ದೀಯಾ, ಸರ್ವಭೂತಾತ್ಮ ಸಾಕ್ಷಿಣಿಹ, ಎಲ್ಲ ಜಗತ್ತಿನ ಆಗು ಹೋಗುಗಳು ದೊಡ್ಡ ಸಾಕ್ಷಿ ಯಾರು ಅಂತ ಹೇಳಿದ್ರೆ ಅದು ನೀನು ಎಂಬುದಾಗಿ ಸ್ತೋತ್ರ ಮಾಡ್ತಾನೆ. ಹಾಗಾಗಿ ಪರಮಾತ್ಮ ಏನಾಗಿದ್ದಾನೆ, ದೊಡ್ಡ ಸಾಕ್ಷಿ ಎಂಬುದಾಗಿ ಕರೀತಾ ಇದ್ದಾರೆ. ಅದಾದ ಮೇಲೆ ಸಾಕ್ಷಿ ಅಂತ ಹೇಳಿದರೆ ಯಾರಿಗೆ ಕಣ್ಣಿದೇನೋ ಅವನು ಸಾಕ್ಷರು ಅಂತ. ಅಕ್ಷ ಶಬ್ದಕ್ಕೆ ಕಣ್ಣು ಅಂತ ಅರ್ಥ. ಹಾಗಾಗಿ ಯಾರ್ಯಾರಿಗೆಲ್ಲ ಕಣ್ಣಿದೆಯೋ ಅವರಿಗೆ ಏನಂತ ಹೆಸರು, ಸಾಕ್ಷರು ಅಂತ ಹೆಸರು. ಕಣ್ಣು ಇರುವಂಥವರು ಅಂತ. ಕಣ್ಣಿರುವಂಥವ್ರು ಯಾರು? ನಾವು ನೀವೆಲ್ಲರೂ ಕೂಡ ಕಣ್ಣಿರುವಂಥವರು. ಆ ಕಣ್ಣಿರುವಂತಹ ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ ಪರಮಾತ್ಮ ಏನಾಗಿದ್ದಾನೆ, ಒಡೆಯನಾಗಿದ್ದಾನೆ. ಆ ಕಣ್ಣಿನಲ್ಲೂ ಕೂಡ ಒಂದು ರೂಪದಿಂದಾಗಿ ಇದ್ದುಕೊಂಡು ನೋಡುವಂಥ ಶಕ್ತಿಯನ್ನು ಕೊಟ್ಟಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸಾಕ್ಷಿ ಎಂಬುದಾಗಿ ಹೆಸರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇನ್ನೊಂದು ಸಾಕ್ಷಾತ್ ಈಕ್ಷತೆ ಇತಿ ಸಾಕ್ಷಿ ಅಂತ. ಅಂದರೆ ನಮಗೆ ನೋಡಲಿಕ್ಕೆ ಸಾಮರ್ಥ್ಯ ಯಾವುದರಿಂದ? ಕಣ್ಣಿನಿಂದ. ಕಣ್ಣು ಮುಚ್ಕೊಂಡ್ಬಿಟ್ರೆ ಯಾವುದು ಕೂಡ ಕಾಣಿಸೋದಿಲ್ಲ. ಪರಮಾತ್ಮ ಹಾಗಲ್ಲ, ಅವನಿಗೆ ಇಂದ್ರಿಯಗಳಲ್ಲಿ ಯಾವುದೇ ರೀತಿಯಾದ ಭೇದ ಎಂಬುದು ಇಲ್ಲ. ಪರಮಾತ್ಮ ಕಾಲಿನಿಂದಾಗೂ ನೋಡಬಹುದು, ತಲೆಯಿಂದಾಗೂ ನೋಡಬಹುದು, ಬಾಯಿಯಿಂದಾಗಲೂ ನೋಡಬಹುದು. ಹಾಗಾಗಿ ಸಾಕ್ಷಾತ್ ಈಕ್ಷತೆ ಇತಿ ಸಾಕ್ಷಿ, ತನ್ನ ಸ್ವರೂಪದಿಂದ ಏನನ್ನು ಬೇಕಾದರೂ ಕೂಡ ನೋಡುವಂತಹ ಸಾಮರ್ಥ್ಯ ಯಾರಿಗಿದೆ? ಪರಮಾತ್ಮನಿಗಿದೆ. ಅದು ಯಾವುದೇ ಇಂದ್ರಿಯ ಆಗಲಿ. ಹಾಗಾಗಿ ಪರಮಾತ್ಮ ಅಂತ ಕರೆಸ್ಕೊಳ್ತಾನೆ.
ಸಾಕ್ಷಿ ಎಂಬುದಾಗಿ ಕರೆಸಿಕೊಳ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮನ ಸಾಕ್ಷಿ ಎನ್ನುವಂಥ ಶಬ್ದಕ್ಕೆ ಅರ್ಥವನ್ನು ತಿಳಿಸ್ತಾ ಹೋಗ್ತಾರೆ. ಅದಾದ ಮೇಲೆ ಕ್ಷೇತ್ರಜ್ಞ ಎಂಬುದಾಗಿ ಪರಮಾತ್ಮನ ಇನ್ನೊಂದು ನಾಮ, 16ನೇ ನಾಮ. ಕ್ಷೇತ್ರ ಅಂತ ಹೇಳಿ ಇವತ್ತು ನಾವು ಕೇಳುವಂತೆ ಕ್ಷೇತ್ರ ಅಂತ ಹೇಳಿ ಅದು ಪುಣ್ಯಕರವಾದಂತಹ ಕ್ಷೇತ್ರ ಅಂತ ಅಷ್ಟು ಮಾತ್ರ ಅಂದ್ಕೊಂಡ್ಬಿಡ್ತೀವಿ. ಆದರೆ ಕ್ಷೇತ್ರ ಶಬ್ದಕ್ಕೆ ವಿಶೇಷವಾಗಿ ಕ್ಷೇತ್ರ ಶಬ್ದಿತಂ ಚೇತನಾತ್ಮಕಂ ಸರ್ವಂ ಅಂತ, ಅಂದರೆ ಇಡೀ ಜಗತ್ತನ್ನೇ ನಾವು ಎಂತ ಕರೀತಾರೆ, ಕ್ಷೇತ್ರ ಶಬ್ದದಿಂದಾಗಿ ಶಾಸ್ತ್ರಕಾರ ಕರೀತಾರೆ. ಹಾಗಾಗಿ ಇಡೀ ಜಗತ್ತಿನ ಇಡೀ ಬ್ರಹ್ಮಾಂಡದ ಜ್ಞಾನ ಇರುವುದು ಯಾರಿಗೆ? ಅದು ಪರಮಾತ್ಮನಿಗೆ ಮಾತ್ರ. ಹಾಗಾಗಿ ಪರಮಾತ್ಮ ಕ್ಷೇತ್ರಜ್ಞ ಅಂತ ಕರೆಸ್ಕೊಳ್ತಾನೆ. ಜ್ಞ ಅಂತೇಳಿ ಜ್ಞಾನ ಇರುವುದು ಅಂತ. ಇಡೀ ಕ್ಷೇತ್ರದ ಇಡೀ ಬ್ರಹ್ಮಾಂಡದ ವಿಶೇಷವಾದಂತಹ ಜ್ಞಾನ, ಸರ್ವಜ್ಞಾನ ಇರುವುದು ಯಾರಿಗೆ? ಅದು ಪರಮಾತ್ಮನಿಗೆ. ಹಾಗಾಗಿ ಪರಮಾತ್ಮ ಕ್ಷೇತ್ರಜ್ಞ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ. ಅಷ್ಟು ಮಾತ್ರ ಅಲ್ಲ, ಕ್ಷೇತ್ರ ಅಂತೇಳಿ ನಮ್ಮ ಶರೀರಕ್ಕೂ ಕೂಡ ಕ್ಷೇತ್ರ ಅಂತ ಕರೀತಾರೆ. ಅದರ ಪರಿಪೂರ್ಣವಾದಂತಹ ಜ್ಞಾನ ಇರುವುದು ಕೂಡ ಪರಮಾತ್ಮನಿಗೆ. ಹಾಗಾಗಿ ಕ್ಷೇತ್ರಜ್ಞ ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ ಎಂಬುದಾಗಿ. ವಿಶೇಷವಾಗಿ ಪರಮಾತ್ಮನು ಕೂಡ ಗೀತೆಯಲ್ಲಿ ಹೇಳ್ತಾನೆ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಎಂಬುದಾಗಿ. ಹೀಗೆ ಅನೇಕ ಕಡೆ ಕ್ಷೇತ್ರಜ್ಞ ಎನ್ನುವಂತಹ ಶಬ್ದ ಬರುತ್ತೆ. ಕ್ಷೇತ್ರಜ್ಞ ವಿಭಾಗ ಎನ್ನುವಂಥ ಒಂದು ಯೋಗವೇ, ಒಂದು ಅಧ್ಯಾಯವೇ ಇದೆ. ಹೀಗೆ ಪರಮಾತ್ಮ ಕ್ಷೇತ್ರಜ್ಞ, ವಿಶೇಷವಾಗಿ ಪ್ರತಿಯೊಂದರ ಪರಿಪೂರ್ಣವಾದಂತಹ ಜ್ಞಾನ ಇರುವಂಥವನು ಪರಮಾತ್ಮ. ಆ ಒಂದು ಅರ್ಥದಲ್ಲಿ ಪರಮಾತ್ಮನಿಗೆ ಕ್ಷೇತ್ರಜ್ಞ ಎಂಬುದಾಗಿ ಕರೀತಾರೆ. ಇಷ್ಟಾದ ಮೇಲೆ ಮುಂದಿನ ನಾಮ ಅಕ್ಷರ ಅಂತ. ನಾವು ಹಿಂದೆ ಅನೇಕ ಸಲ ಕೇಳಿದ್ದೀವಿ, ಪರಮಾತ್ಮ ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ, ಎಲ್ಲದರೊಳಗಡೆ ಕೂಡ ಪ್ರವೇಶ ಮಾಡ್ತಾನೆ ಅಂತ. ಹಾಗಾದರೆ ಪರಮಾತ್ಮ ಸೃಷ್ಟಿ ಮಾಡಿದಂತಹ ಪ್ರತಿಯೊಂದು ವಸ್ತುಗಳಿಗೆ, ವ್ಯಕ್ತಿಗಳಿಗೆ ಏನಿದೆ? ನಾಶ ಅನ್ನೋದಿದೆ. ಈಗ ಪರಮಾತ್ಮ ನನ್ನಲ್ಲಿ ಇದ್ದಾನೆ, ನಾನು ನಾಶ ಆದಾಗ ಏನಾಗಬೇಕು? ಪರಮಾತ್ಮನು ಕೂಡ ನಾಶ ಆಗಿಬಿಡಬೇಕು. ಆ ರೀತಿ ಆಗುತ್ತಾ? ಪರಮಾತ್ಮ ಆಗಲ್ಲ. ಹೊರತು ಪರಮಾತ್ಮ ಏನಾಗಿದ್ದಾನೆ? ಅಕ್ಷರಃ. ತಾನು ಯಾವುದರಲ್ಲಿ ಪ್ರವೇಶ ಮಾಡಿದ್ದಾನೋ ಆ ವಸ್ತು, ಆ ವ್ಯಕ್ತಿ ಎಲ್ಲವೂ ಕೂಡ ನಾಶ ಆದಾಗಲೂ ಕೂಡ ಪರಮಾತ್ಮ ಏನಾಗೋದಿಲ್ಲ, ಪರಮಾತ್ಮ ಮಾತ್ರ ನಾಶ ಆಗೋದಿಲ್ಲ, ಆ ವಸ್ತು ಮಾತ್ರ ನಾಶ ಆಗುತ್ತೆ. ಹಾಗಾಗಿ ಪರಮಾತ್ಮನಿಗೆ ಅಕ್ಷರಃ, ತಾನು ವಾಸವಿರುವಂತಹ, ಪ್ರವೇಶ ಮಾಡಿರುವಂತಹ ವಸ್ತು ನಾಶ ಆದಾಗಲೂ ಕೂಡ ನಾಶವಾಗದೇ ಇರುವಂಥವನು ಪರಮಾತ್ಮ ಎಂಬುದಾಗಿ ಪರಮಾತ್ಮನಿಗೆ ಅಕ್ಷರಃ ಎಂಬುದಾಗಿ ಹೆಸರು. ಹೀಗೆ ಪರಮಾತ್ಮ ಯಾವುದೇ ರೀತಿಯಾದರೂ ಕೂಡ ನಾಶ ಇಲ್ಲದೆ ಇರುವಂಥವನು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಕ್ಷರಶ್ಚಾಕ್ಷರ ಏವಚ ಅಂತ ಬರುತ್ತಲ್ಲ, ಉತ್ತಮ ಪುರುಷಸ್ತನ್ಯ ಅಕ್ಷರ ಪುರುಷಳು ಅಂತ, ಅಂದರೆ ನಾಶವಾಗದೇ ಇರುವಂತಹ ಪುರುಷಳು ಅಂತ. ಅಂದರೆ ಉಳಿದ ಎಲ್ಲ ಜೀವರಿಗೂ ನಾಶ ಇದೆ, ಬ್ರಹ್ಮಾದಿ ಜೀವರಿಗೆಲ್ಲ ಅವರಿಗೆ ನಾಶ ಅನ್ನೋದಿದೆ. ಪರಮಾತ್ಮ ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಆದರೆ ಅಕ್ಷರ ಪುರುಷಳು, ನಾಶ ಇಲ್ಲದೇ ಇರುವಂತಹ ಪುರುಷಳು ಲಕ್ಷ್ಮೀದೇವಿ ಅಂತ. ಹಾಗಾಗಿ ಅವಳಿಗೆ ಅಕ್ಷರ ಅಂತ ಹೆಸರು. ಇಷ್ಟಾದ ಮೇಲೆ ಮುಂದೆ 3ನೇ ಶ್ಲೋಕ, ಯೋಗೋ ಯೋಗವಿದಾಂನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹವಪು ಶ್ರೀಮಾನ್ ಕೇಶವ ಪುರುಷೋತ್ತಮ ಎಂಬುದಾಗಿ. ಇದರಲ್ಲಿ ಮೊದಲ ನಾಮ ಯೋಗ ಎಂಬುದಾಗಿ. ಯೋಗ ಅಂತ ಹೇಳಿದ್ರೆ ಸಾಮಾನ್ಯ ಇವತ್ತು ನಾವು ನೋಡೋದು ಯೋಗಾಭ್ಯಾಸ, ಆಸನ, ಆ ರೀತಿಯಾಗಿ ಅಂದ್ಕೊಳ್ತೇವೆ. ಆದರೆ ವಿಶೇಷವಾಗಿ ಯೋಗ ಶಬ್ದಕ್ಕೆ ಅರ್ಥ ಅಂತ ಹೇಳಿದ್ರೆ, ಯೋಗ ಅಂಥೇಳಿ ಉಪಾಯ ಅಂತ ಅರ್ಥ. ಯೋಗ ಶಬ್ದಕ್ಕೆ ಉಪಾಯ ಅಂತ ಅರ್ಥ. ಪರಮಾತ್ಮ ಯೋಗ ಅಂತ ಕರೆಸ್ಕೊಳ್ತಾನೆ ಅಂತ. ಪರಮಾತ್ಮನಿಗೆ ಯಾಕೆ ಯೋಗ ಅಂತ ಹೇಳಿದ್ರೆ, ಮೋಕ್ಷವನ್ನು ಪಡೆಯಲಿಕ್ಕೆ ದೊಡ್ಡ ಉಪಾಯ ಅಂದರೆ ಯಾರು? ಅದು ಪರಮಾತ್ಮ. ಪರಮಾತ್ಮನ ಪಾದಗಳನ್ನು ನಾವು ಗಟ್ಟಿಯಾಗಿ ಹಿಡಿದಾಗ ಮಾತ್ರ ಏನಾಗುತ್ತೆ, ನಾವು ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ. ಹಾಗಾಗಿ ಮೋಕ್ಷಕ್ಕೆ ಉಪಾಯ ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಯೋಗ ಎಂಬುದಾಗಿ ಹೆಸರು. ಅದಾದ ಮೇಲೆ ಯುಜ್ಯತೆ ಅನೇನ ಇತಿ ಯೋಗ ಹರಿಹಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ತಿಳಿಸ್ತಾರೆ. ಅಂದರೆ ಪ್ರತಿಯೊಂದು ಇಂದ್ರಿಯಗಳು, ಮನಸ್ಸು, ಕಿವಿ, ಕಣ್ಣು, ಮೂಗು ಮುಂತಾದ ಅನೇಕ ಇಂದ್ರಿಯಗಳಿದ್ದಾವೆ. ಆ ಎಲ್ಲ ಇಂದ್ರಿಯಗಳು ಕೂಡ ತಮ್ಮ ತಮ್ಮ ವಿಷಯಗಳ ಒಟ್ಟಿಗೆ, ಅಂದರೆ ಕಣ್ಣಿಗೆ ವಿಷಯ ಯಾವುದು? ಒಂದು ರೂಪ. ಕಿವಿಗೆ ವಿಷಯ ಯಾವುದು? ಅದು ಶಬ್ದ. ಇವತ್ತು ನೀವೆಲ್ಲ ಕೇಳ್ತಾ ಇದ್ದೀರಿ ಅಂದರೆ ನಾನು ಶಬ್ದ ಉಚ್ಚಾರಣೆ ಮಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ. ನೀವು ಕೇಳ್ತಾ ಇದ್ದೀರಿ ಅಂತ ಹೇಳಿ
ನಿಮಗೆ ಕೇಳಲಿಕ್ಕೆ ಒಳಗಡೆಯಿಂದ ಪ್ರೇರಣೆ ಮಾಡಿದಂಥವನು ಯಾರು? ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮ ಯೋಗ ಅಂತ ಅಂದರೆ ಒಂದು ವಿಷಯಕ್ಕೂ ಮತ್ತು ಇಂದ್ರಿಯಗಳಿಗೂ ಸಂಪರ್ಕವನ್ನು ಕೊಡುವಂಥವನು ಪರಮಾತ್ಮ ಅಂತ. ಹಾಗಾಗಿ ಪರಮಾತ್ಮನಿಗೆ ಯೋಗ ಎಂಬುದಕ್ಕೆ ಹೆಸರು ಅಂತ ವಿಶೇಷವಾಗಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ. ಹೀಗೆ ಪರಮಾತ್ಮ ಯೋಗ ಅಂತ. ಇನ್ನು ಮೋಕ್ಷ ಮಾತ್ರ ಅಲ್ಲ, ಎಲ್ಲ ರೀತಿಯಾದಂತಹ ಯೋಗ ಅಂದರೆ ಅದು ಜ್ಞಾನ ಸಂಪಾದನೆ ಆಗಿರಲಿ, ಭಕ್ತಿಯನ್ನು ಆಗಿರಲಿ, ವೈರಾಗ್ಯ ಆಗಿರಲಿ, ಅಥವಾ ದುಡ್ಡು ಕಾಸು ಕೀರ್ತಿ ಏನೇ ಆಗಿರಲಿ, ಆ ಎಲ್ಲ ಸಂಪಾದನೆಯನ್ನು ಮಾಡಬೇಕಾದರೂ ಕೂಡ ವಿಶೇಷವಾಗಿ ಪರಮಾತ್ಮನ ಅನುಗ್ರಹ ಇದ್ದಾಗ ಮಾತ್ರ ಏನೋ ಒಂದನ್ನು ನಮ್ಮ ಕಡೆ ಇಲ್ಲದೇ ಇರುವಂಥದ್ದನ್ನು ಸಂಪಾದನೆ ಮಾಡಲಿಕ್ಕೆ ಯಾವಾಗ ಸಾಧ್ಯ? ಪರಮಾತ್ಮನ ಅನುಗ್ರಹದಿಂದಾಗಿ. ಹಾಗಾಗಿ ಪರಮಾತ್ಮ ಅಂತ ಕರೆಸ್ಕೊಳ್ತಾನೆ, ವಿಶೇಷವಾಗಿ ಯೋಗ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ಪಡೆಯಲಿಕ್ಕೆ ದೊಡ್ಡ ಉಪಾಯ ಅಂತೇಳಿ ಅದು ಪರಮಾತ್ಮ. ಪರಮಾತ್ಮನ ಅನುಗ್ರಹ ಇದ್ದಾಗ ಎಲ್ಲವನ್ನೂ ಕೂಡ ನಾವು ಸುಲಭವಾಗಿ ಸಂಪಾದನೆ ಮಾಡಬಹುದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ತೈತ್ತಿರೀಯ ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡಬೇಕಾದ್ರೆ ಆಚಾರ್ಯರು ಅಲ್ಲಿ ಯೋಗ ಎನ್ನುವಂಥ ಶಬ್ದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಯೋಗ ನಾಮ ತಥಾ ಪ್ರಾಣೇ ಸರ್ವಕಾಮ ನಿಯೋಜನಾತ್ ಎಂಬುದಾಗಿ. ಅಂದರೆ ಎಲ್ಲರ ಕಾಮನೆಗಳನ್ನು ಈಡೇರಿಸುವಂಥವನು ಪರಮಾತ್ಮ ಅಂತ. ಹಾಗಾಗಿ ಪರಮಾತ್ಮನಿಗೆ ಯೋಗ ಎಂಬುದಾಗಿ ಹೆಸರು. ಅದೇ ರೀತಿಯಾಗಿ ಸತ್ಯಸಂಧ ತೀರ್ಥರ ವ್ಯಾಖ್ಯಾನ ಮಾಡಬೇಕಾದ್ರೆ ತಿಳಿಸ್ತಾರೆ ಈ ನಾಮಕ್ಕೆ, ಜುಜ್ಯತೆ ಹೃದಯ ಯೋಗಿಭಿ ಧ್ಯಾಯತೆ ಇತಿ ಯೋಗ ಅಂತ. ಅಂದರೆ ಎಲ್ಲ ಜ್ಞಾನಿಗಳ ಹೃದಯದಲ್ಲಿ ಪರಮಾತ್ಮ ಯುಜ್ಯತೆ ಹೋಗಿ ಕೂತ್ಕೊಂಡಿರ್ತಾನೆ ಅಂತ. ಯಾಕೆ ಕೂತ್ಕೊಂಡಿರ್ತಾನೆ? ಅವರು ವಿಶೇಷವಾಗಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇರ್ತಾರೆ, ಪರಮಾತ್ಮನ ಧ್ಯಾನ ಮಾಡ್ತಾ ಇರ್ತಾರೆ. ಹಾಗಾಗಿ ಅಂತಹ ಧ್ಯಾನಿಗಳ ಹೃದಯದಲ್ಲಿ ಇದ್ದುಕೊಂಡು ಪರಮಾತ್ಮ ಅವರ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಯೋಗ, ಯೋಗಿಗಳ ಹೃದಯದಲ್ಲಿ ಇರುವಂಥವನು ಎಂಬುದಾಗಿ ಯೋಗ ಎನ್ನುವಂತಹ ಶಬ್ದಕ್ಕೆ ಅರ್ಥ. ಅದಾದ ಮೇಲೆ ಇನ್ನೊಂದು ಅರ್ಥ, ಭಕ್ತಾನಾಂ ಭವತಾರಣೋಪಾಯ ಯೋಗ ಅಂತ ಸತ್ಯಸಂಧ ತೀರ್ಥರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಯೋಗ ಅಂತ ಹೇಳಿ ಮತ್ತೆ ಹಿಂದಿನಂತೆ ಉಪಾಯ ಅಂತಾನೆ ಅರ್ಥ. ಪರಮಾತ್ಮ ಯಾವುದಕ್ಕೆ ಉಪಾಯ? ಈ ಒಂದು ಸಂಸಾರ ಸಾಗರವನ್ನು ದಾಟಲಿಕ್ಕೆ ಪರಮಾತ್ಮ ದೊಡ್ಡ ಉಪಾಯ. ಅವನ ಉಪಾಸನೆಯನ್ನು ಮಾಡಿದಾಗ, ಅವನ ಪಾದವನ್ನು ಹಿಡಿದುಕೊಂಡಾಗ ನಾವು ಸುಲಭವಾಗಿ ಈ ಒಂದು ಸಂಸಾರ ಸಮುದ್ರವನ್ನು ದಾಟಬಹುದು. ಹಾಗಾಗಿ ಪರಮಾತ್ಮ ಅಂತ ಕರೆಸ್ಕೊಳ್ತಾನೆ, ಯೋಗ ಎಂಬುದಾಗಿ ಕರೆಸ್ಕೊಳ್ತಾನೆ. ಮತ್ತೆ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಒಂದು ಕಡೆ ಹೇಳ್ತಾರೆ, ಯೋಗ ಸಾಮರ್ಥ್ಯಂ ಅಂತ. ಸಾಮರ್ಥ್ಯ ಅಂತೇಳಿ ಶಕ್ತಿ, ಸಾಮರ್ಥ್ಯ, ಪರಾಕ್ರಮ ಅಂತ ಅರ್ಥ. ಪರಮಾತ್ಮ ಜಗತ್ತಿನ ದೊಡ್ಡ ಶಕ್ತಿ ಸ್ವರೂಪಿ, ಅವನಷ್ಟು ಪರಾಕ್ರಮಶಾಲಿ ಯಾರೂ ಕೂಡ ಇಲ್ಲ. ಹಾಗಾಗಿ ಮಹಾಪರಾಕ್ರಮಶಾಲಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಯೋಗ ಎಂಬುದಾಗಿ ಹೆಸರು ಅಂತ. ಹೀಗೆ ಅನೇಕ ರೀತಿಯಾದಂತಹ ಭಾಗವತ ತಾತ್ಪರ್ಯದ ವಾಕ್ಯಗಳು, ತೈತ್ತಿರೀಯ ಉಪನಿಷತ್ತಿನ ವಾಕ್ಯಗಳು, ಅದೇ ರೀತಿ ಸತ್ಯಸಂಧ ತೀರ್ಥರು ಹೀಗೆ ಅನೇಕ ವಿಚಾರಗಳನ್ನು ಯೋಗ ಎನ್ನುವಂಥ ಶಬ್ದಕ್ಕೆ ತಿಳಿಸ್ತಾರೆ. ಒಟ್ಟಿನಲ್ಲಿ ಪ್ರಧಾನವಾದಂಥ ಅರ್ಥ ಯೋಗ ಶಬ್ದಕ್ಕೆ ಉಪಾಯ. ತನ್ನನ್ನು ಪಡೆಯಲಿಕ್ಕೆ, ಮೋಕ್ಷವನ್ನು ಪಡೆಯಲಿಕ್ಕೆ, ಜ್ಞಾನವನ್ನು ಪಡೆಯಲಿಕ್ಕೆ, ವೈರಾಗ್ಯವನ್ನು ಪಡೆಯಲಿಕ್ಕೆ ದೊಡ್ಡ ಉಪಾಯ ಅಂದರೆ ಯಾರು? ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಯೋಗ ಎಂಬುದಾಗಿ ಹೆಸರು ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಯೋಗ ವಿಧಾಂ ನೇತ ಅಂತ. ಯೋಗ ಅಂದರೆ ಉಪಾಯ ಆಯಿತು. ಯೋಗ ವಿತ್ ಅಂತ ಹೇಳಿದ್ರೆ ಆ ಉಪಾಯವನ್ನು ತಿಳಿದಂಥವರು ಅಂತ. ಆ ಉಪಾಯ ಎಲ್ಲರಿಗೂ ಗೊತ್ತಿರೋದಿಲ್ಲ, ಗೊತ್ತಿದ್ದರೂ ಕೂಡ ಅಲ್ಲಿ ಪ್ರವೃತ್ತಿ ಮಾಡೋರು ತುಂಬ ಕಡಿಮೆ. ಹಾಗಾಗಿ ಪರಮಾತ್ಮನ ವಿಶೇಷವಾದಂಥ ಭಕ್ತಿಯನ್ನು ಮಾಡುವಂಥವರಿಗೆ ಯೋಗವಿತ್ ಅಂತ ಹೆಸರು. ಆ ಉಪಾಯವನ್ನು ಪರಮಾತ್ಮನೇ ನಮ್ಮನ್ನು ಉದ್ಧಾರ ಮಾಡುವಂಥವನು ಅಂತ ಈ ಉಪಾಯವನ್ನು ತಿಳಿದಂಥವರಿಗೆ ಯೋಗವಿತ್ ಅಂತ ಹೆಸರು. ಪರಮಾತ್ಮ ಏನಾಗಿದ್ದಾನೆ? ಯೋಗ ವಿಧಾಂ ನೇತ. ಆ ರೀತಿಯಾದಂತಹ ಉಪಾಯವನ್ನು ಯಾರು ತಿಳಿದಿದ್ದಾರೋ, ತನ್ನನ್ನು ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ಪರಮಾತ್ಮ ನೇತ. ನೇತ ಅಂತೇಳಿ ನಿಯಾಮಕ ಅಂತ, ಅವರನ್ನು ರೂಲ್ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ನೇತ ಅಂತ ಹೆಸರು, ಯೋಗ ವಿಧಾಂ ನೇತ ಅಂತ. ಇನ್ನೊಂದು ಅರ್ಥ ನೇತ ಅಂತ ಹೇಳಿ ಕರೆದುಕೊಂಡು ಹೋಗುವಂಥವನು ಅಂತ. ಅಂದರೆ ಯಾರು ತನ್ನನ್ನು ವಿಶೇಷವಾದಂಥ ಉಪಾಸನೆಯನ್ನು ಮಾಡ್ತಾರೋ ಅಂಥವರನ್ನ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಯೋಗ ವಿಧಾಂ ನೇತ.
ಅಷ್ಟು ಮಾತ್ರ ಅಲ್ಲ, ಯೋಗ ಅಂತ ಹೇಳಿದರೆ ವಿಶೇಷವಾಗಿ ಮನಸ್ಸಿನ ನಿಗ್ರಹವೇನೆ ದೊಡ್ಡ ಯೋಗ ಅಂತೆ. ಮನಸ್ಸನ್ನು ಒಂದು ಕಡೆ ಇಡುವುದು ಅಂದರೆ ಪರಮಾತ್ಮನಲ್ಲಿ ಇಡುವುದೇನೆ ನಿಜವಾದಂತಹ ಯೋಗ. ಆ ರೀತಿಯಾದಂತಹ ಯೋಗವನ್ನು ಯಾರು ತಿಳಿದಿರ್ತಾರೋ, ಅಂದರೆ ನಿರಂತರವಾಗಿ ಯಾರು ಪರಮಾತ್ಮನಲ್ಲಿಯೇ ಮನಸ್ಸನ್ನು ಇಟ್ಟಿರ್ತಾರೋ ಅಂತಹ ಯೋಗವಿತ್ತುಗಳಿಗೆ ಅಂದರೆ ಯೋಗಿಗಳಿಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಯೋಗವಿದಾಂ ನೇತ ಎಂಬುದಾಗಿ ಅನೇಕ ರೀತಿಯಾದಂತಹ ವಿಚಾರವನ್ನು ತಿಳಿಸ್ತಾರೆ. ಅದಾದ ಮೇಲೆ ಭಾಗವತ ತಾತ್ಪರ್ಯಕ್ಕೆ ಪ್ರಾರಂಭದಲ್ಲಿ ಆಚಾರ್ಯ ಒಂದು ಮಾತನ್ನು ತಿಳಿಸ್ತಾರೆ. ಯಾರು ಯೋಗವಿತ್ ಅಂತ ಕರೆಸ್ಕೊಳ್ತಾರೆ ಅಂತ ಹೇಳಿದ್ರೆ, ಸಾಮ್ಯಂ ಈಶ್ವರ ರೂಪೇಶು ಸರ್ವತ್ರ ತದಧೀರತಾಂ ಪಶ್ಯತಿ ಜ್ಞಾನ ಸಂಪತ್ಯ ವಿನಿದ್ರೋ ಯಸ್ಸ ಯೋಗವಿತ್. ಯೋಗವಿತ್ ಅಂತ ಯಾರನ್ನು ಕರಿಬೇಕು ಅಂತ ಹೇಳಿದ್ರೆ, ಸಾಮ್ಯಂ ಈಶ್ವರ ರೂಪೇಶು ಅಂತ ಅಂದರೆ ಪರಮಾತ್ಮನ ಪ್ರತಿಯೊಂದು ಅವತಾರಗಳು ಕೂಡ ಅವುಗಳಲ್ಲಿ ಸಾಮ್ಯವನ್ನು ಕಾಣುವಂಥವನು ಅಂತ. ಅಂದರೆ ಪರಮಾತ್ಮನ ರಾಮರೂಪವೇ ಬೇರೆ, ಕೃಷ್ಣ ರೂಪವೇ ಬೇರೆ, ವೇದವ್ಯಾಸ ರೂಪವೇ ಬೇರೆ. ವೇದವ್ಯಾಸ ರೂಪಕ್ಕೆ ಬಲವೇ ಇರಲಿಲ್ಲ, ಆ ರೀತಿಯಾಗಿ ಸರ್ವತಾ ತಿಳಿಬಾರ್ದು. ಪರಮಾತ್ಮನ ಅವತಾರ ರೂಪಗಳು ಒಂದೇ, ಮೂಲ ರೂಪವೂ ಒಂದೇ, ನಿಮ್ಮೆಲ್ಲರ ಒಳಗಡೆ ಇರುವಂತಹ ಅಂತರ್ಯಾಮಿಯಾದ ಬಿಂಬರೂಪವು ಒಂದೇ ಎಂಬುದಾಗಿ ಸಾಮ್ಯಂ ಈಶ್ವರ ರೂಪೇಶು, ಪರಮಾತ್ಮನ ಪ್ರತಿಯೊಂದು ರೂಪಗಳಲ್ಲೂ ಕೂಡ ಸಾಮ್ಯವನ್ನು, ಐಕ್ಯತೆಯನ್ನು ಕಾಣುವಂಥವನು. ಅದೇ ರೀತಿಯಾಗಿ ಸರ್ವತ್ರ ತದಧೀನತಾಂ, ಇಡೀ ಜಗತ್ತು ಪರಮಾತ್ಮನ ಅಧೀನ ಎಂಬುದಾಗಿ ತಿಳಿದುಕೊಂಡಂಥವನು. ಪಶ್ಯತಿ ಜ್ಞಾನ ಸಂಪತ್ಯ, ಆ ಪರಮಾತ್ಮನನ್ನು ಜ್ಞಾನದ ಮೂಲಕ ಯಾರು ಕಾಣ್ತಾನೋ ಅವನು ನಿಜವಾದಂತಹ ಯೋಗವಿತ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಆಚಾರ್ಯರಲ್ಲಿ ಉದಾಹರಣೆಯನ್ನು ಕೊಡ್ತಾರೆ. ಯೋಗವಿತ್ ಅಂತ ಹೇಳಿ ಇಂಥವನು ಅಂತ. ಇಂಥವ್ರಿಗೇನಾಗಿರ್ತಾನೆ, ಪರಮಾತ್ಮ ರೂಲ್ ಮಾಡ್ತಾನೆ, ನಿಯಾಮಕನಾಗಿರ್ತಾನೆ, ಅವರನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಯೋಗವಿದಾಂ ನೇತ ಎಂಬುದ ಹೆಸರು ಅಂತ. ಒಟ್ಟಿನಲ್ಲಿ ತನ್ನನ್ನು ಯಾರು ಚಿಂತನೆಯನ್ನು ಮಾಡ್ತಾರೋ ಅಂತಹ ಯೋಗಿಗಳ ಯೋಗಕ್ಷೇಮವನ್ನು ವಹಿಸಿಕೊಳ್ಳುವಂಥವನು ಪರಮಾತ್ಮ ಎಂಬುದಾಗಿ ಪ್ರಧಾನವಾಗಿ ಯೋಗವಿದಾಂ ನೇತ ಎನ್ನುವಂತಹ ಶಬ್ದಕ್ಕೆ ಅರ್ಥ. ಇಷ್ಟಾದ ಮೇಲೆ 20ನೆಯ ನಾಮ ಪ್ರಧಾನ ಪುರುಷ ಈಶ್ವರ ಎಂಬುದಾಗಿ. ಪ್ರಧಾನ ಪುರುಷೇಶ್ವರ ಎನ್ನುವಂತಹ ಶಬ್ದಕ್ಕೆ ಅರ್ಥ ವಿಶೇಷವಾಗಿ ಜಡ ಪ್ರಕೃತಿಗೆ ಪ್ರಧಾನ ಅಂತ ಹೆಸರು. ಇವತ್ತು ನಾವೇನು ಕಾಣ್ತಾ ಇದ್ದೇವೆ, ಪ್ರಕೃತಿ, ಬೆಂಕಿ, ನೀರು, ಗಾಳಿ ಮುಂತಾದ ಅನೇಕ ಪ್ರಕೃತಿಯನ್ನು ಕಾಣ್ತಾ ಇದ್ದೇವೆ. ಆ ಎಲ್ಲ ಪ್ರಕೃತಿಗೆ ವಿಶೇಷವಾಗಿ ಏನಂತ ಕರೆಸ್ಕೊಳ್ಳುತ್ತೆ, ಪ್ರಧಾನ ಎಂಬುದಾಗಿ ಹೆಸರಿದೆ. ಅಷ್ಟು ಮಾತ್ರ ಅಲ್ಲ, ಲಕ್ಷ್ಮೀದೇವಿ ಕೂಡ ಏನಂತ ಹೆಸರಿದೆ, ಪ್ರಧಾನ ಅಂತ ಹೆಸರಿದೆ. ಯಾಕೆ ಅಂತ ಹೇಳಿದ್ರೆ ಅವಳು ಪ್ರಕೃತಿಗೆ ಅಭಿಮಾನಿ. ಹಾಗಾಗಿ ಪ್ರಕೃತಿಗೂ ಪ್ರಧಾನ ಅಂತ ಹೆಸರು. ಆ ಪ್ರಕೃತಿಗೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಗೂ ಕೂಡ ಪ್ರಧಾನ ಅಂತ ಹೆಸರು. ಅದಾದ ಮೇಲೆ ಚತುರ್ಮುಖ ಬ್ರಹ್ಮದೇವರಿಗೆ ಪುರುಷ ಎಂಬ ಹೆಸರಿದೆ ಅಂತ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಸಯತ್ ಪೂರ್ವೋಸ್ಮಾತ್ ಸರ್ವಾಸ್ಮಾತ್ ಸರ್ವಾನ್ ಪಾಪ್ಮಾನ್ ಔಷತ್ ತಸ್ಮಾತ್ ಪುರುಷ ಎಂಬುದಾಗಿ ಚತುರ್ಮುಖ ಬ್ರಹ್ಮದೇವರು ಪುರುಷರು ಅಂತ. ಯಾಕೆ ನಾವು ಹಿಂದೆ ಕೇಳಿದ್ದೇವೆ, ಪುರುಷ ಶಬ್ದಕ್ಕೆ ಅರ್ಥ ಏನು, ಎಲ್ಲರಿಗಿಂತ ಮುಂಚೆ ಇದ್ದಂಥವನು ಅಂತ. ಎಲ್ಲರಿಗಿಂತ ಮುಂಚೆ ಹುಟ್ಟಿದಂಥವನು ಯಾರು, ಚತುರ್ಮುಖ ಬ್ರಹ್ಮದೇವರು. ಹಾಗಾಗಿ ಚತುರ್ಮುಖ ಬ್ರಹ್ಮದೇವರಿಗೆ ಪುರುಷ ಅಂತ ಹೆಸರು, ಲಕ್ಷ್ಮೀದೇವಿಗೆ ಪ್ರಧಾನ ಅಂತ ಹೆಸರು. ಪರಮಾತ್ಮ ಏನಾಗಿದ್ದಾನೆ, ಪ್ರಧಾನಕ್ಕೂ ಈಶ್ವರನಾಗಿದ್ದಾನೆ, ಪುರುಷರಿಗೂ ಈಶ್ವರನಾಗಿದ್ದಾನೆ. ಅಂದರೆ ಬ್ರಹ್ಮದೇವರಿಗೂ ಮತ್ತು ಲಕ್ಷ್ಮೀದೇವಿ ಇಬ್ಬರಿಗೂ ಕೂಡ ಪರಮಾತ್ಮ ಈಶ್ವರನಾಗಿದ್ದಾನೆ, ಒಡೆಯನಾಗಿದ್ದಾನೆ, ನಿಯಾಮಕನಾಗಿದ್ದಾನೆ. ಹಾಗಾಗಿ ಪರಮಾತ್ಮ ಪ್ರಧಾನ ಪುರುಷೇಶ್ವರ ಅಂತ. ಬ್ರಹ್ಮದೇವರಿಗೆ ಒಡೆಯನಾಗಿದ್ದಾನೆ ಅಂತ ಹೇಳಿದ್ರೆ, ಅಂದರೆ ಜೀವೋತ್ತಮರಾದಂತಹ ಬ್ರಹ್ಮದೇವರಿಗೇನೆ ಪರಮಾತ್ಮ ಒಡೆಯನಾಗಿದ್ದಾನೆ ಅಂತ ಹೇಳಿದ್ರೆ, ಉಳಿದ ಎಲ್ಲ ಜೀವರಿಗೂ ಕೂಡ ಪರಮಾತ್ಮ ನಿಯಾಮಕನಾಗಿ ಆಗಿರ್ತಾನೆ ಎಂಬುದು ನಿಶ್ಚಿತ. ಹಾಗಾಗಿ ಪ್ರಧಾನ ಪುರುಷೇಶ್ವರ ಎಂಬುದಾಗಿ ಪರಮಾತ್ಮನಿಗೆ ಕರೀತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಧಾನ ಎನ್ನುವಂಥ ಶಬ್ದಕ್ಕೆ ವಿಶೇಷವಾಗಿ ಸರಸ್ವತಿ ಮತ್ತು ಭಾರತಿ ಎಂಬುದಾಗಿ ಕೂಡ ಅರ್ಥ ಇದೆ. ತಂತ್ರಸಾರ ಸಂಗ್ರಹದಲ್ಲಿ ವಿಶೇಷವಾಗಿ ಆಚಾರ್ಯರಲ್ಲಿ ತಿಳಿಸ್ತಾರೆ, ಬ್ರಹ್ಮಾತ್ ಪುರುಷಸ್ಮೃತಃ ಮಹಾಂಶ್ಚ ಅವ್ಯಕ್ತನಾಮ್ನೀತು ಬ್ರಹ್ಮಾಣಿ ಸಂಪ್ರಕೀರ್ತಿತ ಏವಂ ವಾಯುರಪಿಜ್ಞೇಯೋ ಭಾರತೀ ಚಾಪಿತತ್ರಯಂ ಅಂತ ಸರಸ್ವತಿ ಮತ್ತು ಭಾರತೀಯರಿಗೂ ಕೂಡ ವಿಶೇಷವಾಗಿ ಪ್ರಧಾನ ಎನ್ನುವಂಥ ಹೆಸರಿದೆ. ಹಾಗಾಗಿ ಪರಮಾತ್ಮ ಸರಸ್ವತಿ ಭಾರತೀಯರಿಗೂ ನಿಯಾಮಕನಾಗಿದ್ದಾನೆ, ಬ್ರಹ್ಮವಾಯುಗಳಿಗೂ ನಿಯಾಮಕನಾಗಿದ್ದಾನೆ. ಹೀಗೆ
ಪ್ರತಿಯೊಬ್ಬ ಜೀವರಿಗೂ ಕೂಡ ನಿಯಾಮಕನಾದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪ್ರಧಾನ ಪುರುಷ ಈಶ್ವರ, ಈಶ್ವರ ಶಬ್ದಕ್ಕೆ ಒಡೆಯ ಅಂತ ಅರ್ಥ. ಹೀಗೆ ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ ಪರಮಾತ್ಮ ನಿಯಾಮಕನಾಗಿದ್ದಾನೆ ಅಂತ ಹೇಳುವ ಮೂಲಕ ಪರಮಾತ್ಮ ಸರ್ವೋತ್ತಮ. ಯಾಕೆಂತೇಳಿದ್ರೆ ಯಾವುದಾದರೂ ಒಬ್ಬ ವ್ಯಕ್ತಿಯನ್ನು ರೂಲ್ ಮಾಡಬೇಕು ಅಂತ ಹೇಳಿದ್ರೆ ಅವರಿಗಿಂತ ಶ್ರೇಷ್ಠನಾಗಿರಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಇವತ್ತು ನಮ್ಮನ್ನು ರೂಲ್ ಮಾಡುವಂಥ ರಾಜರಾಗಲಿ ರಾಜಕಾರಣಿಗಳಾಗಲಿ ಅವರು ಯಾವುದೋ 5 ವರ್ಷ ರೂಲ್ ಮಾಡ್ತಾರೆ ಅಷ್ಟೇ, ನಮ್ಮನ್ನು ಆದಮೇಲೆ ಮುಗೀತು. ಅದೇ ಪರಮಾತ್ಮ ಹಾಗಲ್ಲ. ನಾವು ಹಿಂದೆ ಕೇಳಿದಂತೆ ಭೂತ ಭವ್ಯ ಭವತ್ ಪ್ರಭು, ಹಿಂದೆಯೂ ನಮ್ಮನ್ನು ರಕ್ಷಣೆ ಮಾಡಿದಂಥ ಪರಮಾತ್ಮನೇ ಆಗಿದ್ದಾನೆ, ಇವಾಗ ನಮ್ಮನ್ನು ರಕ್ಷಣೆ ಮಾಡ್ತಾ ಇರುವಂಥವನು ಪರಮಾತ್ಮನೇ, ಮುಂದೆ ನಮ್ಮನ್ನು ರಕ್ಷಣೆ ಮಾಡುವಂಥವನು ಕೂಡ ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಪರಮಾತ್ಮ ಪ್ರಧಾನ ಪುರುಷೇಶ್ವರ, ನಮ್ಮೆಲ್ಲರನ್ನೂ ಕೂಡ ಪ್ರಧಾನವಾಗಿ ಎಲ್ಲ ಕಾಲ ಎಲ್ಲ ದೇಶಗಳಲ್ಲಿಯೂ ಕೂಡ ರಕ್ಷಣೆ ಮಾಡುವಂಥವನು ಪರಮಾತ್ಮ ಆಗಿದ್ದಾನೆ. ಅದರಿಂದಾಗಿ ಅವನಿಗೆ ಪ್ರಧಾನ ಪುರುಷೇಶ್ವರ ಎಂಬುದಾಗಿ ಹೆಸರು ಎಂಬುದಾಗಿ ಕರೀತಾ ಇದ್ದಾರೆ. ಹೀಗೆ ಒಟ್ಟು ಇಲ್ಲಿಗೆ 20 ನಾಮಗಳ ಚಿಂತನೆ ಎಂಬುದು ಮುಗಿದಿದೆ. ಮುಂದೆ ನಾರಸಿಂಹವಪುಹು ಶ್ರೀಮಾನ್ ಕೇಶವ ಪುರುಷೋತ್ತಮ ಎಂಬುದಾಗಿ 3ನೇ ಶ್ಲೋಕದ ಉತ್ತರಾರ್ಧ ಮತ್ತು ಮುಂದಿನ ಶ್ಲೋಕಗಳ ಅರ್ಥಚಿಂತನೆಯನ್ನು ನಾಳೆ ದಿವಸದ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.